ವ್ಯಾಘ್ರ ಚಾಮುಂಡೇಶ್ವರಿ ನಮೋಸ್ತುತೆ. ಚಾಮುಂಡೇಶ್ವರಿಯನ್ನು ಸ್ಮರಿಸುತ್ತಾ ಇವತ್ತಿನ ಈ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ತಮ್ಮ ತಮ್ಮ ಸ್ಥಾನಗಳನ್ನು ಅಲಂಕರಿಸಬೇಕು. ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಯಶವಂತ್ ಪುತ್ರನ್ ಸರ್ ಹಾಗೂ ಸಮೂಹ ಸಂಸ್ಥೆಗಳ ಸಂಚಾಲಕರಾದಂತಹ ರೋಹಿದಾಸ್ ಬಂಗೇರ್ ಸರ್, ಆಡಳಿತ ಮೋಕ್ತಕೇಸರು ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಸುರೇಂದ್ರ ಗುರಿಕಾರ್ ಇವರು, ಸದಾನಂದ ಬಂಗೇರರು ಮಾಜಿ ಅಧ್ಯಕ್ಷರು, ಬಾಬು ಬಂಗೇರ್ ಸರ್ ಮಾಜಿ ಸಂಚಾಲಕರು ಹಾಗೂ ದೀಪಕ್ ಉಳ್ಳಾಲ್ ಆಡಳಿತ ಸಮಿತಿಯ ಸದಸ್ಯರು, ಎಲ್ಲ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ರಾಮದಾಸ್ ಸಮೀನ್ ಸರ್ ಕೂಡ ಸಮಿತಿಯ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಆಡಳಿತ ಮಂಡಳಿಯ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಸಮೂಹ ಸಂಸ್ಥೆಗಳ ಪರವಾಗಿ ಮನದಾಳದ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಭಾರತ್ PU ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂತಹ ಮೇಡಮ್ ಅವರು ಪ್ರಾರ್ಥನೆಯನ್ನು ಹಾಡಬೇಕಾಗಿ ವಿನಂತಿ. ದೇವಿ ಶಾರದೆ ನಮಿಪೆ ನಿನ್ನನು ವಾಣಿ ಬ್ರಹ್ಮನ ರಾಣಿಯೇ. ದೇವಿ ಶಾರದೆ ನಮಿಪೆ ನಿಮ್ಮನು ವಾಣಿ ಬ್ರಹ್ಮನ ರಾಣಿಯೇ. ಪರಮ ವಿದ್ಯೆಯ ಪೋಷಿಸಿ ಪಾಲಿಸೆಮ್ಮನು ಪಾವನೆ. ಪರಮ ವಿದ್ಯೆಯ ಪೋಷಿಸಿ ಪಾಲಿಸೆಮ್ಮನು ಪಾವನೆ. ದೇವಿ ಶಾರದೆ ನಮಿಪೆ ನಿಮ್ಮನು ವಾಣಿ ಬ್ರಹ್ಮನ ರಾಣಿಯೇ. ಹರಸು ಎಮ್ಮನು ಹಂಸವಾಹಿನಿ ಹರಿಗೆ ಹಿರಿಯ ಸೊಸೆಯುನಿ. ಹರಸು ಎಮ್ಮನು ಹಂಸವಾಹಿನಿ ಹರಿಗೆ ಹಿರಿಯ ಸೊಸೆಯುನಿ. ಗರ್ವ ನೀಗಿಸಿ ಗುರುವ ಭಕ್ತಿಯ ನೀಡೆಗಾನ ವಿಶಾರದೆ. ಗರ್ವ ನೀಗಿಸಿ ಗುರುವ ಭಕ್ತಿಯ ನೀಡೆಗಾನ ವಿಶಾರದೆ. ದೇವಿ ಶಾರದೆ ನಮಿಪೆ ನಿಮ್ಮನು ವಾಣಿ ಬ್ರಹ್ಮನ ರಾಣಿಯೇ. ವಾಣಿ ಬ್ರಹ್ಮನ ರಾಣಿಯೇ. ಶಿಶುಪಾಲರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೂ ಭಾರತ್ ಹೈಸ್ಕೂಲಿನ ಮುಖ್ಯ ಶಿಕ್ಷಕರಾದ ಶ್ರೀಮತಿ ವಿನಯ್ ಟೀಚರ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ವೇದಿಕೆಯಲ್ಲಿ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಖ್ಯಸ್ಥರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರೀತಿಯ ಶಿಕ್ಷಕ ಬಂಧುಗಳೇ ಹಾಗೂ ಆಡಳಿತ ಮಂಡಳಿಯ ಗಣ್ಯರೇ, ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲರನ್ನ ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಈ ಸ್ವಾಗತ ಕಾರ್ಯವನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ವಿನಯ್ ಟೀಚರ್ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್ ಮೊಗವೀರಪಟ್ಟಣ ಉಳ್ಳಾಲ ಇದರ ಆಶ್ರಯದಲ್ಲಿ ಒಂದು ವಿನೂತನವಾದ ಸಂತೋಷದ ಸಂಭ್ರಮದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಂದು ಭಾಗಿಗಳಾಗ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಕಾರ್ಯಕ್ರಮ. ಶಾಲೆಯ ವತಿಯಿಂದ ಪ್ರತಿಭಾ ಪುರಸ್ಕಾರ ನಡೀತದೆ, ಅಭಿನಂದನೆಗಳು ನಡೀತವೆ. ಅದರ ಜೊತೆಯಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಸೇರಿಕೊಂಡಿರ್ತಾರೆ. ಈ ರೀತಿಯಾಗಿ ಪ್ರತಿ ವರ್ಷವೂ ಕಾರ್ಯಕ್ರಮ ನಡೆಯುತ್ತದೆ. ಆದರೆ ಕೇವಲ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಕಾರ್ಯಕ್ರಮಕ್ಕಾಗಿಯೇ ನಮ್ಮ ಆಡಳಿತ ಮಂಡಳಿಯವರು ಇಷ್ಟೊಂದು ಮಂದಿ ಬಂದು ನಮ್ಮ ಶಿಕ್ಷಕರ ಜೊತೆಯಲ್ಲಿ ನಾವಿದ್ದೇವೆ ಎಂದು ತೋರಿಸಿಕೊಟ್ಟಂತಹ ವಿನೂತನವಾದ ಕಾರ್ಯಕ್ರಮ ಇದು. ಪ್ರಥಮವಾಗಿ ಆಡಳಿತ ಮಂಡಳಿಯ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಸಲ್ಲಿಸುತ್ತಾ,
ಕಾರ್ಯಕ್ರಮವನ್ನು ಸ್ವಾಗತವನ್ನು ಆರಂಭಿಸುತ್ತಿದ್ದೇನೆ. ಪ್ರಥಮವಾಗಿ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಯಶವಂತ್ ಪಿ ಅಮೀನ್ ಸರ್ ಅವರು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗೆ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳ 4 ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ರೋಹಿದಾಸ್ ಬಂಗೇರ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಆರಾಧ್ಯ ದೈವ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀ ಸುರೇಂದ್ರ ಗುರಿಕಾರ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಸರ್, ತಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಉಳ್ಳಾಲ ಮೊಗವೀರ ಸಂಘದಲ್ಲಿಯೇ ಅತ್ಯಂತ ಗೌರವಾನ್ವಿತ ವ್ಯಕ್ತಿತ್ವವನ್ನು ಹೊಂದಿರುವವರು ಶ್ರೀ ಸದಾನಂದ ಬಂಗೇರ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಸರ್, ಎಲ್ಲರ ಪರವಾಗಿ ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೇದಿಕೆಯಲ್ಲಿರುವ ಇನ್ನೋರ್ವ ಹಿರಿಯರು, ಬಹುಶಃ ನಮ್ಮ ಎಲ್ಲ ಹೆಚ್ಚಿನ ಇಲ್ಲಿರುವ ಎಲ್ಲ ಶಿಕ್ಷಕರಿಗೂ ಅವರು ಈ ಸಂಸ್ಥೆಗೆ ಸೇರಿದಾಗ ಸಂಚಾಲಕರಾಗಿದ್ದವರು, ನಮ್ಮ ಸಂಸ್ಥೆಯ ಮಾಜಿ ಸಂಚಾಲಕರು ಶ್ರೀ ಬಾಬು ಬಂಗೇರ ಸರ್ ಅವರು. ಸರ್, ತಮಗೆ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ, ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿರುವ ಉಳ್ಳಾಲ ಮೊಗವೀರ ಸಂಘದ ಸಮಿತಿಯ ಸದಸ್ಯರಾದ ಶ್ರೀ ದೀಪಕ್ ಉಳ್ಳಾಲ್ ಸರ್ ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಆಡಳಿತ ಸಮಿತಿಯ ಇನ್ನೋರ್ವ ಸದಸ್ಯರಾದ ರಾಮದಾಸ್ ಅಮೀನ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಭಾರತ್ PU ಕಾಲೇಜಿನ ಪ್ರಾಂಶುಪಾಲರಿಗೆ ಹಾಗೂ ಭಾರತೀಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಕೂಡ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ 3-4 ಸಂಸ್ಥೆಗಳ ಎಲ್ಲ ಪ್ರೀತಿಯ ಸಹೋದ್ಯೋಗಿಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಹುಶಃ ಅತ್ಯಂತ ಧನ್ಯರಾದ ವಿದ್ಯಾರ್ಥಿಗಳು ನಮ್ಮ ಮುಂದುಗಡೆ ಇದ್ದಾರೆ. ಕಳೆದ ವರ್ಷ ನಮ್ಮ ಶಾಲೆಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಇವತ್ತು ಅಭಿನಂದನೆಯನ್ನು, ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಂದಿರುವಂತಹ ವಿದ್ಯಾರ್ಥಿಗಳು. ಶಾಲೆಯ ದಿನಗಳಲ್ಲಿ ನೀವು ಎಷ್ಟೋ ಬಾರಿ ಬೇರೆಯವರಿಗೆ ಬಹುಮಾನ ಸಿಕ್ಕಿದಾಗ, ಕಲಿಕೆಗಾಗಿ ಅವರನ್ನು ಅಭಿನಂದಿಸಿದಾಗ ನೀವೆಲ್ಲರೂ ಚಪ್ಪಾಳೆ ತಟ್ಟಿರಬಹುದು. ನಿಮ್ಮ ಕ್ಲಾಸುಗಳಲ್ಲಿ ನೀವು ಅತ್ಯಧಿಕ ಅಂಕಗಳನ್ನು ಪಡೆದಾಗ ಬೇರೆಯವರು ನಿಮ್ಮನ್ನು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿರಬಹುದು. ಆದರೆ ಇವತ್ತು ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರು ನೀವಿದ್ದ ಶಾಲೆಗೆ ಬಂದು, ಯಾವಾಗಲೂ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆಯುವುದು, ಅಲ್ಲಿಗೆ ನಿಮ್ಮನ್ನು ಬರಲಿಕ್ಕೆ ಹೇಳ್ತಾರೆ. ಆದರೆ ಈಗ ಈ ವರ್ಷ ನೀವು ಯಾವ ಸಂಸ್ಥೆಯಲ್ಲಿ ಕಲ್ತಿದ್ದೀರಾ ಆ ಸಂಸ್ಥೆಗೆ ಆಡಳಿತ ಮಂಡಳಿಯವರೇ ಬಂದು ನಿಮ್ಮನ್ನು ಕರೆಯಿಸಿ ನಿಮ್ಮ ಈ ಸಾಧನೆಗೆ ನಿಮ್ಮನ್ನು ಪ್ರೋತ್ಸಾಹಿಸುತ್ತಿರುವಂತಹ ಒಂದು ವಿಶೇಷ ಸೌಭಾಗ್ಯ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯಶವಂತ್ ಪುತ್ರನ್, ಅಧ್ಯಕ್ಷರು, ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್ ಮೊಗವೀರಪಟ್ನ ಉಳ್ಳಾಲ, ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರು ಈ ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸಿ ಶುಭ ಹಾರೈಸಬೇಕಾಗಿ ನಾನು ವಿನಂತಿ ಮಾಡುತ್ತೇನೆ.
ಪ್ರೀತಿಯ ಶಿಕ್ಷಕರೇ, ದೀಪ ಸಮೃದ್ಧಿಯ ಸಂಕೇತ, ದೀಪ ಜ್ಞಾನದ ಸಂಕೇತ. ಈ ದಿನ ಸುದಿನ. ಭಾರತ್ ಆಂಗ್ಲ ಮಾಧ್ಯಮ ಶಾಲೆಗೆ ಸತತವಾಗಿ 4 ವರ್ಷಗಳ ಕಾಲ 100% ಫಲಿತಾಂಶ ಬಂದಂತಹ ಸಂದರ್ಭ. ಭಾರತ್ ಹೈಸ್ಕೂಲಿಗೆ ಸುಮಾರು 56-57 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 100% ಫಲಿತಾಂಶ ಬಂದಂತಹ ಸುದಿನ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಜ್ಞಾನದ ಸಂಕೇತವಾಗಿ ದೀಪವನ್ನು ಬೆಳಗಿಸಿ ನಮಗೆ ಶುಭ ಹಾರೈಸಿದ್ದಾರೆ. ಅವರಿಗೆ ಸಮೂಹ ಸಂಸ್ಥೆಗಳ ಪರವಾಗಿ ಅತ್ಯಂತ ಮನದಾಳದ ನಮನಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಆದಂತಹ ಸದಾನಂದ ಬಂಗೇರ್ ಸರ್ ಅವರು ಈ ಶುಭ ಸಂದರ್ಭದಲ್ಲಿ ಶುಭ ಹಾರೈಸಬೇಕಾಗಿ ಅವರಲ್ಲಿ ವಿನಂತಿಸ್ತೇನೆ. ತಾಯಿ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ಹಾಗೂ ಪರಿವಾರ ದೇವಗಳನ್ನು ನಮಿಸುತ್ತಾ, ಇಲ್ಲಿ ನಮ್ಮ ಈ ಉಳ್ಳಾಳ ಮೊಗವೀರ ಸಂಘದ ವತಿಯಿಂದ ನಡೆಸಲ್ಪಡುವ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ವಹಿಸುತ್ತಿರ್ತಕ್ಕಂಥ ನಮ್ಮವರಾದಂಥ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಯಶವಂತ್ ಪಿ ಅಮೀನ್ರವರೇ, ಹಾಗೆಯೇ ಎಲ್ಲ ಶಾಲೆಯ ಸಂಚಾಲಕರಾಗಿ ರಾತ್ರಿ ಹಗಲು ದುಡಿದು ಬಹಳ ಸಂತೋಷದಿಂದ ನಮ್ಮನ್ನೆಲ್ಲ ಕರೆದು ಈ ಸಭೆಗೆ ಬರಬೇಕಂತ ಹೇಳಿ ನಮಗೆ ಆಹ್ವಾನವಿತ್ತಂಥ ನಮ್ಮ ಸಂಚಾಲಕರಾದ ರೋಹಿದಾಸ್ ಬಂಗೇರವರೇ, ಹಾಗೂ ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ಸುರೇಂದ್ರ ಗುರ್ಕರ್ರವರೇ, ನಮ್ಮ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ರಾಮದಾಸ್ ಸ್ವಾಮಿರವರೇ, ಹಾಗೂ ನಮ್ಮ ಬಹಳ ದೊಡ್ಡ ಕಲಾವಿದರು ನಮ್ಮ ಕಾರ್ಯ ಸಮಿತಿಯಲ್ಲಿದ್ದಾರೆ. ಬೇರೆ ಕೂಡ ಅವರಿಗೆ ಜವಾಬ್ದಾರಿ ಕೂಡ ಇದೆ, ದೀಪಕ್ ಅವರೇ, ಹಾಗೂ ಎಲ್ಲ ಶಾಲೆಯ ಅಲ್ಲ ನಾನು ಬೇಕಾದವನ್ನ ಬಿಟ್ಟಿದ್ದೇನೆ. ಈ ಶಾಲೆಯ ಅಭಿವೃದ್ಧಿಗೋಸ್ಕರ ರಾತ್ರಿ ಹಗಲು ದುಡಿದು ಬಹಳಷ್ಟು ಕಷ್ಟಪಟ್ಟು ದುಡಿದಂಥ ನಮ್ಮ ಆತ್ಮೀಯರಾದಂಥ ಮಾಜಿ ಸಂಚಾಲಕರಾಗಿರ್ತಕ್ಕಂಥ ಬಾಬಂಗಿಯರವರೇ, ಹಾಗೆಲ್ಲ ಶಾಲೆಯ ಪ್ರಿನ್ಸಿಪಾಲ್ರೇ ಹಾಗೂ ಮುಖ್ಯ ಶಿಕ್ಷಕರೇ, ಹಾಗೂ ಇಲ್ಲಿ ನಿರ್ತಕ್ಕಂಥ ಎಲ್ಲ ಪ್ರತಿಭಾ ಪುರಸ್ಕಾರ ಪಡೆಯುವವರು ಹಾಗೂ ರಕ್ಷಕರು, ವಿದ್ಯಾರ್ಥಿಗಳು ಎಲ್ಲ ಸೇರಿದ್ದೆ. ಎಲ್ಲರಿಗೂ ಶುಭಕಾಮನೆಯನ್ನು ಅರ್ಪಿಸುತ್ತೇನೆ. ಬಹುಶಃ ನಮ್ಮ ಹಿರಿಯವರು ಬಹಳ ವರ್ಷದ ಹಿಂದೆ ಮೊಗವೀರ ಶಾಲೆಯನ್ನು ಮಾಡಿದ್ದಾರೆ. ಅವರು ಯಾರೂ ಈಗ ಜೀವನದಲ್ಲಿ ಇಲ್ಲ. ಆ ನಂತರ ಪ್ರೌಢಶಾಲೆಯನ್ನು ಮಾಡಿದ್ದಾರೆ. ಇದಕ್ಕೆ ಹೆಸರಿಡುವಾಗ ನಮ್ಮದೊಂದು ಮೊಗವೀರ ಹಳೆ ವಿದ್ಯಾಸಂಘ ಅಂತ ನಾವು ಮಾಡಿದ್ದೇವೆ. ಆವಾಗ ಈ ಹೆಸರಿಡುವಾಗ ನಾವು ಮೊಗವೀರ ಭಾರತ ಹೈಸ್ಕೂಲ್ ಮಾಡಬೇಕಂತ ನಮ್ಮೊಂದು ವಾದ ಇತ್ತು. ಆದರೆ ಅದು ಆಗಲಿಲ್ಲ. ಭಾರತ ಹೈಸ್ಕೂಲ್ ಅಂತ ನಮ್ಮವರಿಟ್ಟರು. ಆದ್ದರಿಂದ ನಾವು ಸ್ವಲ್ಪ ಆ ಸಮಯದಲ್ಲಿ ಅವರೊಟ್ಟಿಗೆ ಜೊತೆ ಇರದಿದ್ದರೂ ಕೂಡ ನಾವು ಅವರಿಗೆ ಏನು ಸಹಕಾರ ಬೇಕು ಅದೆಲ್ಲ ಕೊಡ್ತಾ ಇದ್ದೆವು. ಆದ್ದರಿಂದ ಭಾರತೀಯ ಪ್ರೌಢಶಾಲೆ ಆಯಿತು. ಆ ನಂತರದ ಸಂದರ್ಭದಲ್ಲಿ ನಾವು ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ, ಭಾರತೀಯ ಹೈಸ್ಕೂಲು ಹಾಗೆ ಕಾಲೇಜನ್ನು ಮಾಡಲಿಕ್ಕೆ ಅವರಿಂದ ನಮಗೆ ಸಾಧ್ಯವಾಯಿತು. ಆದರೆ ಅದರಲ್ಲಿ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿರುವಂಥ ಎಲ್ಲ ಸಾಧಾರಣ ಎಲ್ಲ ಹುಷಾರಾಗಿದ್ದಾರೆ. ಆದರೆ ಹೈಸ್ಕೂಲ್ ಮಾಡಿದವರು ಹಾಗೂ ನಮ್ಮ ಎಲಿಮೆಂಟ್ರಿ ಮೊಗವೀರ ಶಾಲೆಯನ್ನು ಮಾಡಿದವರು ಬಹುಶಃ ಈಗ ಹೆಚ್ಚಿನವರು ಯಾರು ಇಲ್ಲ. ಆದರೆ ಅವರನ್ನು ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡುವಂಥದ್ದು ಬಹಳ ನಮ್ಮ
ಕರ್ತವ್ಯ ಆಗಿದೆ. ಬಹುಶಃ ಈ ಒಂದು ಜಾಗದಲ್ಲಿ ಇಷ್ಟು ದೊಡ್ಡ ಒಂದು 5 ಎಕರೆಯನ್ನು ಜಾಗೆಯನ್ನು ಖರೀದಿಸಿ ಒಂದು ಶಾಲೆ ಮಾಡಬೇಕಂತ ಒಂದು ಕಲ್ಪನೆ ಬಂದಂಥ ಈ ಸಂದರ್ಭದಲ್ಲಿ ನಿಜವಾಗಿಯೂ ಅವರನ್ನು ಅಭಿನಂದಿಸಬೇಕು. ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿ ಈಗಾಗಲೇ ದೇವರ ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿ ಪ್ರಾರಂಭಿಸ್ತೇವೆ. ಬಹುಶಃ ಈಗಾಗಲೇ ನಮ್ಮ ಶಾಲೆ ಮಾಸ್ಟರ್ ಅವರು ದೀಪದ ಬಗ್ಗೆ ಹೇಳಿದರು. ಬಹುಶಃ ನಾನು ಕೂಡ ಅದನ್ನೇ ಹೇಳಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ದೀಪ ಅಂತ ಹೇಳಿದರೆ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಕೊಡುವಂಥದ್ದು. ಅದೇ ರೀತಿ ಕತ್ತಲಿಂದ ಬೆಳಕಿನಡೆ ಕೊಂಡು ಹೋಗುವಂಥದ್ದು. ದೀಪ ಇಲ್ಲದಿದ್ದರೆ ನಮಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭ ಬರಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ದೀಪವನ್ನು ಹಚ್ಚುವುದೇ ಆ ಭಗವಂತ ನಾಮಸ್ಮರಣೆ ಮಾಡಿ ಎಲ್ಲರಿಗೂ ದೀಪ ಹೇಗೆ ಬೆಳಗ್ತದೋ ಹಾಗೆ ಎಲ್ಲರ ಜೀವನದಲ್ಲಿ ಬೆಳಕಾಗಲಿ ಅಂತ ನಾನು ಎಲ್ಲರಿಗೂ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ನಮ್ಮ ಭಾರತ ಹೈಸ್ಕೂಲ್ನಲ್ಲಿ ಈಗಾಗಲೇ ಬಹಳಷ್ಟು ತಿಳಿದ ಅನುಭವಿ ಶಿಕ್ಷಕರಿದ್ದಾರೆ. ನಮ್ಮ ಹೆಸರು ವಿನಯ ಟೀಚರ್ ನೇತೃತ್ವದಲ್ಲಿ 100ಕ್ಕೆ 100 ಅಂಕ ಬಂದಿರೋದು ನಮಗೆಲ್ಲರಿಗೂ, ಮಗುವಿನ ಸಂಘಕ್ಕೆ ಕೂಡ ಭಾಳ ತೃಪ್ತಿ ಇದೆ, ಭಾಳ ಸಂತೋಷ ಇದೆ. ಆದ್ದರಿಂದ ನಾವೆಲ್ಲರೂ ಬಂದಿದ್ದೇವೆ. ಆದ್ದರಿಂದ ಅವರ ಎಲ್ಲ ತಂಡಕ್ಕೆ ನಾನು ಶುಭ ಕೊಡ್ತೇನೆ. ಅದೇ ರೀತಿ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೂಡ ಸತತವಾಗಿ 4-5 ವರ್ಷದಿಂದ 100 ಅಂಕದಿಂದ ನಮಗೆ ಫಲಿತಾಂಶ ಬಂದಿದೆ. ಬಹುಶಃ ನಾವು ಯಾವಾಗಲೂ ಹೇಳ್ತಿದ್ದೆವು ರಾಜೇಶ್ವರಿ ಟೀಚರ್ ಹತ್ರ, ಅದಕ್ಕಿಂತ ಮುಂಚಿನ ಟೀಚರ್ ಅವ್ರದ್ದು ಕೂಡ ಹೇಳಿದ್ದೆವು, ನೀವು ಯಾವಾಗ 100ರಲ್ಲಿ 100 ಅಂಕ ಬರ್ತದೋ ನಿಮಗೆ ನಾವು ಬಹಳಷ್ಟು ಗೌರವ ಕೊಡ್ತೇವೆ, ನಿಮಗೆ ಒಂದು ಏನಾದರೂ ಕಾಣಿಕೆಯನ್ನು ಕೊಡ್ತೇವೆ ಅಂತ ನಾವು ಆವಾಗಲೇ ಹೇಳ್ತಿದ್ದೆವು. ಆದರೆ ನಮ್ಮ ಪೀರಿಯಡ್ನಲ್ಲಿ ಇದು ಆಗಲಿಲ್ಲ. ಆದರೆ ಈಗ ನಮ್ಮ ರೋಹಿದಾಸ್ ಮಂಗೇರವರು ಹಾಗೆ ನಮ್ಮ ಅಧ್ಯಕ್ಷರ ಪೀರಿಯಡ್ನಲ್ಲಿ ಕೂಡ 100 ಅಂಕ ಬಂದಿದೆ. ಆದ್ದರಿಂದ ನಾವೆಲ್ಲ ಬಹಳ ಸಂತೋಷದಿಂದ ಆ ವಿದ್ಯಾರ್ಥಿಗಳನ್ನು, ರಾಜೇಶ್ವರಿ ತಂಡದ ಟೀಚರ್ ಅವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಎಲಿಮೆಂಟ್ರಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳು, ಅದೇ ರೀತಿ ಭಾರತ ಪ್ರೌಢಶಾಲೆಯಲ್ಲಿ ಕಲಿತಂಥ ಮಕ್ಕಳು, ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಕಲಿತಂಥ ಮಕ್ಕಳು ಕೂಡ ಈಗ ಬಹಳಷ್ಟು ಗೌರವದಿಂದ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಸಿಕ್ಕಿ ಸರ್ಕಾರ ಸೇವೆಯಲ್ಲಿ ಇರಬಹುದು, ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡುವಂತಿರಬಹುದು. ಎಲ್ಲರಿಗೂ ಒಂದು ಅನ್ನದಾತರಾಗಿ ಈ ಮೊಗವೀರ ಸಂಘ ಅವರನ್ನೆಲ್ಲ ಒಂದು ಯಾವುದೇ ಜಾತಿ ಮತ ಭೇದವಿಲ್ಲದೆ ಈ ಶಾಲೆಯನ್ನು ಮಾಡಿದ್ದಾರೆ. ಎಲ್ಲರೂ ಕಲ್ತಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯವರಿಗೆ ಒಂದು ಆಸೆ ಇತ್ತು, ಈ ಮೊಗವೀರ ಶಾಲೆ ಮಾಡುವಾಗ ಅದೇ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ದೊಡ್ಡವರಾಗಿ ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಇರಬೇಕು, ಮಾಡಬೇಕು ಅಂತ ಹೇಳಿ ಬಹಳಷ್ಟು ಆಸೆ ಅವರಿತ್ತು. ಅದೆಲ್ಲ ನನಸಾಗಿದೆ. ಆದ್ದರಿಂದ ನೀವು ಕೂಡ ಬಹಳಷ್ಟು ಕಲಿತು, ರಕ್ಷಕರು ಬಹಳ ಕಷ್ಟದಿಂದ ನಿಮ್ಮನ್ನು ಶಾಲೆ ಕಲಿಸ್ತಾರೆ. ಎಲ್ಲರೂ ಓದಿ ನಮ್ಮ ಈ ಶಾಲೆಗೆ ಕೀರ್ತಿ ತರಬೇಕು. ಅದೇ ರೀತಿ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಅದರ ಹೆಸರು ಬರಬೇಕು. ಬಹುಶಃ ಈ ವರ್ಷ ಸಾಧಾರಣ ಎಷ್ಟು ಮಕ್ಕಳು ಜಾಸ್ತಿ ಆಗಿದ್ದಾರೆ? ಈ ವರ್ಷ ಜಾಸ್ತಿ ಆಗಿದೆ ಮಕ್ಕಳು. ಅದೇ ಈಗೆಲ್ಲ ಹತ್ತಿರ ಶಾಲೆ ಇರೋದ್ರಿಂದ ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದ್ರೂ ಕೂಡ ನಮಗೇನು ತೊಂದರೆ ಆಗಲಿಲ್ಲ. ಇನ್ನು ಮುಂದೆ ಕೂಡ ತೊಂದರೆ ಆಗಬಾರ್ದು ಅಂತ ಇದ್ದರೆ ಶಿಕ್ಷಕರು ಕೂಡ ಅದೇ ರೀತಿ ರಕ್ಷಕರು ಕೂಡ ತಮ್ಮ ಮಕ್ಕಳನ್ನು ಇಲ್ಲಿ ಈ ಶಾಲೆಗೆ ಸೇರಿಸುವಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಅದೇ ರೀತಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಪ್ರೀತಿಯ ಶಿಕ್ಷಕರೇ ಹಾಗೂ ಆಡಳಿತ ಮಂಡಳಿ ಗಣ್ಯರೇ, ಸದಾನಂದ ಬಂಗೇರ್ ಸರ್ ಅವರು ಪ್ರಸ್ತಾಪ ಮಾಡಿದರು, ತಳಮಟ್ಟದಿಂದ ನಿಸ್ವಾರ್ಥ ಸೇವೆಯಿಂದ ಮೊಗವೀರ ಶಾಲೆಯನ್ನು ಆರಂಭಿಸಿ 2026ರವರೆಗೆ ಅತಿ ದೊಡ್ಡ ಒಂದು ವಿದ್ಯಾಸಂಸ್ಥೆಯನ್ನಾಗಿ ನಿಸ್ವಾರ್ಥತೆಯಿಂದ ಕಟ್ಟಿದಂತಹ ಆ ಸಂಘದ ಹಿರಿಯರಿಗೆ ಮನದಾಳದ ನಮನಗಳನ್ನು ಮತ್ತೊಮ್ಮೆ ನಾನು ಸಲ್ಲಿಸ್ತಾ ಇದ್ದೇನೆ.
ಹಾಗಾಗಿ ಸದಾನಂದ ಬಂಗೇರ್ ಸರ್ ಅವರಿಗೂ ಸಮೂಹ ಸಂಸ್ಥೆಗಳ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದಿನ ಕಾರ್ಯಕ್ರಮ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರು ಇದನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಉಪಸ್ಥಿತರಿರುವ ಗಣ್ಯರೇ ಮತ್ತು ಪ್ರೀತಿಯ ಶಿಕ್ಷಕ ಮಿತ್ರರೇ ಮತ್ತು ನನ್ನ ಎಲ್ಲ ವಿದ್ಯಾರ್ಥಿ ಬಳಗದವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಭಾರತ್ PU ಕಾಲೇಜಿನ 2025-26ನೇ ಸಾಲಿನಲ್ಲಿ ನಡೆದಂತಹ ವಾರ್ಷಿಕ ಪರೀಕ್ಷೆಯಲ್ಲಿ 75%ಕ್ಕಿಂತ ಹೆಚ್ಚು 90ಕ್ಕಿಂತ ಕಡಿಮೆ ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರಪ್ರಥಮವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲಿಗೆ ವೈಭವ್ 87.5% ಮಾರ್ಕನ್ನು ಗಳಿಸಿರ್ತಾರೆ. ಇವರಿಗೆ ನಮ್ಮ ಮಗುವರ ಸಂಘದ ವತಿಯಿಂದ ಮತ್ತು ನಮ್ಮ 3 ಸಂಸ್ಥೆಗಳ ವತಿಯಿಂದ ಕೂಡ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ, ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿದ್ಯಾರ್ಥಿಯನ್ನು ಅಭಿನಂದಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದೆ ಶರ್ವಿನ್ 87% ಅಂಕಗಳನ್ನು ಪಡೆದಿರ್ತಾರೆ. ಶರ್ವಿನ್ ಬರಲಿಲ್ಲ, ನಮ್ಮದೇ ವಿದ್ಯಾರ್ಥಿ SLC ಅವರೆಗೆ. ನೆಕ್ಸ್ಟ್ ಪ್ರಿಯಾಂಕಾ 80% ಅಂಕಗಳನ್ನು ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಭಾರತ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಲ್ಲಿ ಲಕ್ಷ್ಮಿ 86%, 543 ಅಂಕಗಳನ್ನು ಗಳಿಸಿರ್ತಾರೆ. ಇವರಿಗೆ ನಮ್ಮ ಮಗುವರ ಸಂಘದ ಅಧ್ಯಕ್ಷರು ಗೌರವಿಸಬೇಕಾಗಿ ವಿನಂತಿ. ನಮ್ಮೆಲ್ಲ ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಹಾಗೂ ಮಗುವರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸೂರ್ಯ ಆಚಾರ್ಯ 525 ಅಂಕಗಳನ್ನು ಗಳಿಸಿ 84% ಅಂಕಗಳನ್ನು ಪಡೆದಿರ್ತಾನೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮಗುವರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಸದಾನಂದ ಬಂಗೇರ್ ಸರ್ ಅವರು ಇವರಿಗೆ ಅಭಿನಂದಿಸ್ತಾ ಇದ್ದಾರೆ. ಅದೇ ರೀತಿ ಪ್ರಗತಿ 504, 80.64% ಅಂಕಗಳನ್ನು ಪಡೆದಿದ್ದಾರೆ. ಮುಂದೆ ವೈಭವ್ 491 ಅಂಕ, 78.56% ಅಂಕಗಳನ್ನು ಪಡೆದಿದ್ದಾರೆ. ಇವರನ್ನು ನಮ್ಮ ಮಾಜಿ ಸಂಚಾಲಕರಾದಂತಹ ಬಾಬಂಗೇರ್ ಸರ್ ಅವರು ಅಭಿನಂದಿಸಬೇಕಾಗಿ ವಿನಂತಿ. ನಮ್ಮೆಲ್ಲ ಶಿಕ್ಷಣ ಸಮೂಹದಿಂದ ಇವರಿಗೆ ತುಂಬು ಹೃದಯದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪಂಚಮಿ 467 ಅಂಕಗಳನ್ನು ಗಳಿಸಿ 74.72% ಗಳಿಸಿರ್ತಾರೆ. ಇವರನ್ನು ನಮ್ಮ ಮೊಗರ ಸಂಘದ ಸದಸ್ಯರಾದಂಥ ರಾಮದಾಸ್ ಅಮೀನ್ ರವರು ಅಭಿನಂದಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಮುಂದೆ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಸುಮಾರು 14 ವಿದ್ಯಾರ್ಥಿಗಳು ಇಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿರ್ತಾರೆ. ಅದರಲ್ಲಿ 75% ಆರಂಭವಾಗಿ ಆಯಿಷಾ ರಿಹಾಮ್ 476 ಅಂಕಗಳನ್ನು ಗಳಿಸಿ 76.16 ಅಂಕವನ್ನು ಗಳಿಸಿದ್ದಾರೆ. ಆಯಿಷಾ ರಿಹಾಮ್ ಬಂದು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮ ಮಗುವರ ಸಂಘದ ಪದಾಧಿಕಾರಿಯಾದಂತಹ ದೀಪಕ್ ರವರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೆಕ್ಸ್ಟ್ ಹರ್ಷಿತಾ
ಇವರಿಗೆ ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹರ್ಷಿತಾ 480 ಅಂಕಗಳು 76.80 ಅಂಕಗಳನ್ನು ಗಳಿಸಿರ್ತಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಶುಭಾಶಯಗಳು. ಶ್ರೇಯಸ್ ಎನ್ ಉಳ್ಳಾಲ್ 76.96. ನೆಕ್ಸ್ಟ್ ಚೈತ್ರ 487 ಅಂಕಗಳನ್ನು ಪಡೆದು 77.92%. ರಾಮದಾಸ್ ಅಮೀನ್ ರವರು ಅಭಿನಂದಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ನೆಕ್ಸ್ಟ್ ಚೈತ್ರ ನಮ್ಮ ಮಾಜಿ ಸಂಚಾಲಕರಾದಂಥ ಬಾಬಂಗಿರ ಸರ್ ಅವರಿಗೆ ಅಭಿನಂದಿಸಬೇಕಾಗಿ ವಿನಂತಿ. ನಮ್ಮೆಲ್ಲ ಸಮೂಹ ಸಂಸ್ಥೆಗಳ ಪರವಾಗಿ ಇವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಕೃತಿಕಾ ಪುತ್ರನ್ ಉಳ್ಳಾಲ್ 494 ಅಂಕಗಳು 79.04 ಅಂಕಗಳನ್ನು ಗಳಿಸಿರ್ತಾರೆ. ಇವರಿಗೆ ನಮ್ಮ ಗುರಿಕಾರರು ಅಭಿನಂದಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದೆ ಲೇಖನ ಜಿ ಉಳ್ಳಾಲ್ 502 ಅಂಕಗಳನ್ನು ಪಡೆದು 80.32 ಅಂಕಗಳನ್ನು ಗಳಿಸಿರ್ತಾರೆ. ಇವರಿಗೆ ನಮ್ಮ ಶಾಲಾ ಸಂಚಾಲಕರು ಅಭಿನಂದಿಸಬೇಕಾಗಿ ವಿನಂತಿ. ಇವರಿಗೆ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಹರ್ಷಿತ್ ಕೋಟ್ಯಾನ್ 523 ಅಂಕಗಳನ್ನು ಗಳಿಸಿ 83.68% ಗಳಿಸಿರ್ತಾರೆ. ಇವರಿಗೆ ನಮ್ಮ ಸಂಚಾಲಕರು ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ವಿದ್ಯಾರ್ಥಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು. ಮುಂದೆ ದಿಶಾ ಸುವರ್ಣ 538 ಅಂಕಗಳು 86.08% ಅಂಕ ಗಳಿಸಿರ್ತಾರೆ. ಇವರಿಗೆ ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಕೂಡ ಅಭಿನಂದನೆಯನ್ನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಖತೀಜಾ ಅಂಬ್ರೀನಾ 539 ಅಂಕಗಳನ್ನು ಗಳಿಸಿ 86.24% ಅಂಕಗಳನ್ನು ಪಡೆದ ಖತೀಜಾ ಅಂಬ್ರೀನಾ ಕ್ರೀಡಾಪಟು. ನಮ್ಮ ಭಾರತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಿಂದ್ಯಾ 540 86.40 ಅಂಕಗಳನ್ನು ಗಳಿಸಿ ಶಾಲೆಯ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನೆಕ್ಸ್ಟ್ ಜೀವಿತ್ ಶೆಟ್ಟಿ 542 86.72 ಅಂಕಗಳನ್ನು ಗಳಿಸಿರ್ತಾರೆ. ಇವರಿಗೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ ಅನುಸೂಯ ಮೇಡಮ್ ರವರು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫಮಿದ ಸುರಯ್ಯ ಬರಲಿಲ್ಲ, ಆಬ್ಸೆಂಟ್. ಆಯ್ತಾಯ್ತು, 88 ಅಂಕಗಳು ಗಳಿಸಿದ್ದಾರೆ. ಅವರಿಗೆ ಕೂಡ ಆಮೇಲೆ ಅವರು ಬರ್ತಾ ಇದ್ದಾರಂತೆ ಒಂದವೇ, ಮತ್ತೆ ಇಲ್ಲಿಗೆ ಆಯಿತು 90% ಪ್ಲಸ್ ಇರೋದು. ಭಾರತ್ ಪದವಿ ಪೂರ್ವ ಕಾಲೇಜ್, ಭಾರತಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಭಾರತ್ ಪ್ರೌಢಶಾಲೆ 3 ಸಮೂಹ ಸಂಸ್ಥೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ತಮ್ಮ ಪ್ರೌಢಿಮೆಯನ್ನು ಮೆರೆದಂತಹ ವಿದ್ಯಾರ್ಥಿಗಳಿಗೆ ಸಮೂಹ ಸಂಸ್ಥೆಗಳ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಅಮೋಘವಾದಂತಹ ಸಾಧನೆಯನ್ನು ಮಾಡಿದ್ದೀರಿ ಮಕ್ಕಳೇ. ಭವಿಷ್ಯದಲ್ಲಿ ನಿಮ್ಮ ಶೈಕ್ಷಣಿಕ ಜೀವನ ಉಜ್ವಲವಾಗಿ ಬೆಳಗಲಿ. ನಿಮ್ಮ ಶೈಕ್ಷಣಿಕ ಜೀವನ ಪೂರ್ಣಗೊಂಡ ನಂತರವೂ ಸಮಾಜ ಸೇವೆ ಮುಖ್ಯವಾಗಿ ನೀವು ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳಿ ದೇವರಲ್ಲಿ ಆರಾಧಿಸ್ತಾ ಇದ್ದೇವೆ. ಇದೀಗ ನಮ್ಮ ಸಮೂಹ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ಬಾಬು ಬಂಗೇರ್ ಸರ್, ಇವರು ಮಾಜಿ ಸಂಚಾಲಕರಾದಂಥ ಬಾಬು ಬಂಗೇರ್ ಸರ್, ಇವರು ಒಂದು ಕಾಲದಲ್ಲಿ ಈ ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಕೊಂಡವರು.
ಒಂದು ದಿನವೂ ಕೂಡ ಈ ಶಾಲೆಯ ಕಟ್ಟಡ ಒಳಗೆ ಬಾರದೇ ಇರುವುದನ್ನು ನಾವು ನೋಡಲಿಲ್ಲ. ಪ್ರತಿನಿತ್ಯವೂ ಈ ಭೌತಿಕ ಸಂಪತ್ತಿನ ನಿರ್ಮಾತೃ ಅಂತಲೇ ಹೇಳ್ಬೋದು, ಅಮೋಘವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಸರ್ ಅವರು. ಈ ದಿನ, ಈ ಶುಭ ದಿನ, ಈ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಶುಭ ಹಾರೈಸಬೇಕಾಗಿ ವಿನಂತಿ. ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯರು ಆದಂತಹ ಯಶವಂತ ಪಿ ಅಮೀನ್ರವರೇ, ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ಉಳ್ಳಾಲ ಮೊಗವೀರ ಸಂಘವನ್ನು ಸಾಧಾರಣ 18 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇದ್ದುಕೊಂಡು ನಾನು ಆವತ್ತು ಸಂಚಾಲಕನಾಗಿದ್ದೆ. ನಮ್ಮ ಶಾಲೆಗೆ ನಾವು ಕೇಳಿದಾಗ ಯಾವತ್ತೂ ಸಹಾಯ ಮಾಡ್ತಿದ್ದ ನಮ್ಮ ಹಿರಿಯರಾದ ಸದಾನಂದ ಬಂಗೇರವರೇ, ಈ ಶಾಲೆಯ ಸಂಚಾಲಕರಾದ ರೋಹಿದಾಸ್ ಬಂಗೇರವರೇ, ಉಳ್ಳಾಲ ಮೊಗವೀರ ಸಂಘದ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಸುರೇಂದ್ರ ಪುತ್ರನ್ರವರೇ, ದೀಪಕ್ರವರೇ, ಅದೇ ರೀತಿ ರಾಮದಾಸ್ ಅಮೀನ್ರವರೇ, ಈ ಭಾರತ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾದ ವಿನಯ ಟೀಚರ್ ಅವರೇ, ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಜೇಶ್ವರಿ ಅವರೇ, ಭಾರತ್ PU ಕಾಲೇಜಿನ ಪ್ರಾಂಶುಪಾಲರಾದ ನಮ್ಮ ಅನುಸೂಯರವರೇ, ಹೆಸರು ಗೊತ್ತು ಮರೆತು ಹೋಗಿದ್ದು, ಅನುಸೂಯರವರೇ, ಈ ಶಾಲೆಯ ಅಭಿವೃದ್ಧಿಗೆ, ಅದರೊಂದಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಉತ್ತಮವಾಗಿ ಪಾಠ ಮಾಡುತ್ತಿರುವ ನಮ್ಮ ಎಲ್ಲ ಸಂಸ್ಥೆಯ ಅಧ್ಯಾಪಕರೇ, ಶಾಲಾ ವಿದ್ಯಾರ್ಥಿಗಳೇ, ಶಾಲಾ ಹೆತ್ತವರೇ, ಈ ದಿನ ನಿಮಗೆ ಸಂಘದಿಂದ ಒಂದು ಗೌರವವನ್ನು ಕೊಡಲಾಯಿತು. ಎಲ್ಲ ಗೌರವ ಅಂತಾರೆ. ಈ ಶಾಲೆಯ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದರು. 1947ರಲ್ಲಿ ಮೊಗವೀರ ಶಾಲೆಯನ್ನು ನಮ್ಮ ಹಿರಿಯರು ಭಾರತ್ ಹೈಸ್ಕೂಲ್ ಹಾಗೆ ಇತರ ಶಾಲೆಯನ್ನು ನಮ್ಮವರು ಮಾಡಿದ್ದಾರೆ. ಅವರೆಲ್ಲರನ್ನು ಸ್ಮರಿಸುತ್ತಾ ಅವರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ಜಾಗದ ಬಗ್ಗೆ ಒಂದು ವಿಷಯ ಹೇಳ್ತೇನೆ ನಾನು. ಈ ಜಾಗ ನಮಗೆ ಸಿಗಬೇಕಾದ್ರೆ, ಈ ಜಾಗ 5 ಎಕರೆ ಜಾಗ ನಮಗೆ ಸಿಗಬೇಕಾದ್ರೆ ಮೊಗವೀರ ಸಂಘದಲ್ಲಿ ಆಗ ಹಣ ಇರಲಿಲ್ಲ. ಗಣೇಶ್ ಬೀಡಿಯ ಆನಂದರಾವ್ ಅಂತ ಅದರ ಮಾಲಕರು. ಆಗ 62ರಲ್ಲಿ ಇಲ್ಲಿ ಲೋಕಸಭಾ ಚುನಾವಣೆ ಇತ್ತು. ಲೋಕಸಭಾ ಚುನಾವಣೆಯಲ್ಲಿ ಆನಂದರಾವ್ ಒಂದು ಪಕ್ಷದಿಂದ ಸ್ಪರ್ಧಿಸಿದರು. ಒಂದು ಪಕ್ಷದಿಂದ ಅವರ ಕಾರ್ಯದರ್ಶಿಯಾಗಿ ನಮ್ಮ ಫೈಲ್ಮಾನ್ ಮೋತಿಪುತ್ರನಿದ್ದರು. ನಮಗೆ ಜಾಗ ತೆಗೆಯಲಿಕ್ಕೆ ಹಣ ಇರಲಿಲ್ಲ. ಸ್ವಲ್ಪ ಹಣ ಇತ್ತು ಮೊಗವೀರ ಸಂಘದಲ್ಲಿ ಸ್ವಲ್ಪ ಹಣ ಇತ್ತು. ಇವರು ಗಣೇಶ್ ರಾವ್ ಹತ್ತಿರ ಡೊನೇಷನ್ ಕೇಳಲಿಕ್ಕೆ ಹೇಳಿದ್ರು. ಆಗ ಜಾಗ ಇದ್ದು ಖಾಲಿ ಇತ್ತು, ಖಾಲಿ ಜಾಗ ಇತ್ತು. ಹೋಗುವಾಗ ಅವರು ಕನ್ಯಾಕುಮಾರಿಗೆ ಹೋಗಿದ್ದರು. ಕನ್ಯಾಕುಮಾರಿ ಹೋಗುವಾಗ ಇವರು 3,000 ರೂಪಾಯಿ ಚೆಕ್ ಬರೆದಿತ್ತು. ಅವರು 62ನೇ ಇಸ್ವಿಯಲ್ಲಿ 3,000 ರೂಪಾಯಿಯ ಚೆಕ್ಕನ್ನು ಬರೆದಿಟ್ಟು ಇಂಥವರು ಬಂದರೆ ಕೊಡಿ ಅಂತ ಹೇಳಿ ಹೋಗಿದ್ರು ಅವರು. ಆದರೆ ಇವರಿಗೆ 3,000 ಚೆಕ್ ತಗೊಂಡು ಬರಲಿಕ್ಕೆ ಇಷ್ಟ ಇರಲಿಲ್ಲ. 2 ದಿವಸ ಕೂತ್ಕೊಳ್ಳಿಕ್ಕೆ ಹೇಳಿದ್ರು. 2 ದಿವಸ ಕೂತ್ಕೊಂಡು ಇವರು 10,000 ರೂಪಾಯಿ ಚೆಕ್ ಕೊಟ್ಟರು. ಅವರು 3,000 ಚೆಕ್ ವಾಪಸ್ ತಗೊಂಡು 10,000 ಚೆಕ್ದು ನಮಗೆಲ್ಲ ಗೊತ್ತಿಲ್ಲ ಅಂತ ಹೇಳೋದು ನಾನು. ಆ ಚೆಕ್ಕನ್ನೇ ಈ ಜಾಗಕ್ಕೆ ಅಡ್ವಾನ್ಸ್ ಕೊಟ್ಟದ್ದು. ಆ ಚೆಕ್ ಅಲ್ಬುಕರ್ಕರ್ ಅವರಿಗೆ, ನಮ್ಮ ಹತ್ತಿರದಲ್ಲಿ ಮನೆ ಉಂಟು, ಅವರಿಗೆ ಚೆಕ್ ಕೊಟ್ಟದ್ದು. ಈ ಜಾಗದ ಬೆಲೆ ಆಗ 39,000.
ಆಗ ಒಟ್ಟು 5 ಎಕರೆ ಜಾಗೆಗೆ 39,000 ಕೊಟ್ಟರು ಈ ಜಾಗವನ್ನು ತೆಗೆದದ್ದು. ಈಗ ಸಾಧಾರಣ 5 ಕೋಟಿಯಿಂದ ಮೇಲೆ ಈಗ ಅದರ ಬೆಲೆ. ಆದ್ದರಿಂದ ಅವರು ನಮಗೆ ನಮ್ಮ ದೇವಸ್ಥಾನಕ್ಕೆ ಒಂದು ಕಲೆಕ್ಷನ್ಗೆ ಹೋದಾಗ ಅವರ ಮಗ ಹೇಳಿದರು, ನಮ್ಮ ಹಿರಿಯರು ಇಷ್ಟು ಕೊಟ್ಟಿದ್ದಾರೆ, ನೀವು ನಮ್ಮನ್ನು ಸ್ಮರಣೆ ಮಾಡುವುದಿಲ್ಲ, ನಿಮ್ಮ ಭಾರತ ಸ್ಕೂಲಿನ ಇನ್ವಿಟೇಷನ್ ಕೂಡ ಬರುವುದಿಲ್ಲ ಅಂತ. ಅದಕ್ಕಾಗಿ ಇನ್ನು ಈ ಸ್ಕೂಲ್ ಡೇ ಮಾಡುವಾಗ ಒಂದು ಇನ್ವಿಟೇಷನ್ ಅವರಿಗೆ ಕೊಡಬೇಕು. ಅದು ನಮಗೆ ಮೋತಿ ಪುತ್ರನ್ರವರು ಅವರ ಕಾರ್ಯದರ್ಶಿಯಾದ್ದರಿಂದ ಸಿಕ್ಕಿದ್ದು. ಅವ್ರಿಗೆ ಬೇರೆಯವರು ಕೂಡ ಇದ್ದರು, ಅವರ ಹೆಸರು ನಾನು ಹೇಳುವುದಿಲ್ಲ, ಅದು ತಪ್ಪಿದ್ರೆ ಅವ್ರಿಗೆ ಬೇಸರ ಆಗ್ತದೆ. ಆ ನಂತರ ಹೈಸ್ಕೂಲ್ ಕಟ್ಟಡ ಆಯಿತು. ಹೈಸ್ಕೂಲ್ ಸ್ಟಾರ್ಟ್ ಆದದ್ದು 1963ರಲ್ಲಿ. 1963 ಮಗೂರು ಶಾಲೆಯಲ್ಲಿ ನೆಲಕ್ಕೆ ಸೆಗಣಿ ಹಾಕಿ ಹತ್ತರ ಕಟ್ಟಿ ನಾವು ಫಸ್ಟ್ ಬ್ಯಾಚಲ್ಲಿದ್ದು. ಆಗ 67ರಲ್ಲಿ ಇಲ್ಲಿ ಮಧ್ವಾಚಾರ್ಯರ ಶಾಲೆಗೆ ಕಟ್ಟಡಕ್ಕೆ ಫೌಂಡೇಶನ್ ಹಾಕಿತ್ತು. ಆ ನಂತರ ಶಾಲೆ ಅಭಿವೃದ್ಧಿ ಆಯಿತು. ಆ ನಂತರ ನಮಗೆ ದರ್ಗದ ಅಧ್ಯಕ್ಷರಾಗಿದ್ದ ಹಾಜಿ UK ಇಬ್ರಾಹಿಂ, ದರ್ಗದ ಅಧ್ಯಕ್ಷರಾಗಿದ್ದ ಹಾಜಿ UK ಇಬ್ರಾಹಿಂರವರು ಅವರ ಕಟ್ಟಡಕ್ಕೆ ನಮಗೆ 2 ಕ್ಲಾಸ್ ರೂಮ್ ಕೊಟ್ಟಿದ್ದಾರೆ. 2 ಕ್ಲಾಸ್ ರೂಮ್ ದರ್ಗಾದವರು ಕಟ್ಟಿಕೊಟ್ಟಿದ್ದಾರೆ. ಮತ್ತೊಂದು ರೂಮನ್ನು ಇಲ್ಲಿ ಮಂಜುನಾಥ ರಾವ್ ಅಂತ, ಡಾಕ್ಟರ್ ಮಂಜುನಾಥ ರಾವ್, SR ಉಳ್ಳಾಲ್ ಅವರ ಮಗ SR ಉಳ್ಳಾಲ್ ಅವರೊಂದು ರೂಮ್ ಕಟ್ಟಿಕೊಟ್ಟಿದ್ದಾರೆ. ಆ ನಂತರ ನಮಗೆ ದರ್ಗಾದಿಂದ ಪ್ರತಿ ವರ್ಷವೂ ಕೂಡ ಅಬ್ದುಲ್ ರಶೀದ್ ಇರಲಿ, ಹಾಜಿ UK ಇಬ್ರಾಹಿಂ ಇರಲಿ, ಪ್ರತಿ ವರ್ಷದಿಂದ ನಮಗೆ ಸಹಾಯ ಕೊಡ್ತಾ ಇದ್ದರು. ಮತ್ತು ಅಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಇಲ್ಲಿ ನಮ್ಮ ಶಾಲೆಯ ಭಾರತೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರೋಹಿದಾಸ್ ಬಂಗೇರ್ ಇರುವಾಗ ಸತತ 4 ವರ್ಷ 100% ರಿಸಲ್ಟ್ ಬಂತು. ಅದಕ್ಕಿಂತ ಮುಂಚೆ ಯಶವಂತ್ ಅಮೀನ್ ಆಗಿರುವಾಗ ಕೊರೋನಾ ಸಂದರ್ಭದಲ್ಲಿ 2 ಸಲ 100% ಬಂದಿತ್ತು. ಆ ಮುಂಚೆ ಫಸ್ಟ್ HM ನಮ್ಮದು ಸುಷ್ಮಾ ಇರುವಾಗ ಒಮ್ಮೆ ಬಂದಿತ್ತು, ಪ್ರಮೀಳಾ ಇರುವಾಗ ಒಮ್ಮೆ ಬಂದಿತ್ತು, ರೆನ್ನಿ ಇರುವಾಗ ಕೂಡ ಒಮ್ಮೆ ಬಂದಿದೆ. ರೆನ್ನಿ ಡಿಸೋದ ಅವರು ಇರುವಾಗ ಕೂಡ ಒಮ್ಮೆ ಬಂದಿದೆ. ಆದ್ದರಿಂದ ಶಾಲೆ ಅದು ಕಾರಣ ನಮ್ಮ ಸಂಚಾಲಕರು ಮತ್ತು ನಮ್ಮ ಅಧ್ಯಾಪಕರು ಕಲಿಸುವ ರೀತಿಯಿಂದ. ಯಾಕೆಂದರೆ ನಾವು ಇಷ್ಟು ಸಂಬಳ ನಮಗೆ ಬೇಸರ ಉಂಟು, ನಿಮಗೆ ಕೊಡುವಂಥ ಸಂಬಳ ಅದು ಸಮಿತಿಯವರು ಅಧ್ಯಕ್ಷರಲ್ಲಿದ್ದಾರೆ, ಅವರ ಗಮನಕ್ಕೆ ಕೂಡ ನಾನು ತರ್ತಾ ಇದ್ದೇನೆ. ಆದರೂ ನೀವು ಕಷ್ಟಪಟ್ಟು ನಿಮ್ಮ ಅವಧಿಯ ನಂತರವೂ ಕೂಡ 4 ಗಂಟೆಗೆ ಶಾಲೆ ಬಿಟ್ಟ ನಂತರವೂ ಕೂಡ ನೀವು ಮಕ್ಕಳಿಗೆ ಪಾಠ ಮಾಡುವುದು ನಮ್ಮ ಗಮನಕ್ಕೆ ಬಂದಿದೆ. ಈಗ ಕೂಡ ಕೆಲವರ ಹೆಸರು ಹೇಳ್ತಾರೆ, ನಾನು ಇಲ್ಲಿ ಹೇಳುವುದಿಲ್ಲ ಹೆಸರವರದ್ದು, ಕೆಲವರ ಹೆಸರು ಹೇಳ್ತಾರೆ, ಈಗ ಕೂಡ ಪಾಠ ಮಾಡ್ತಾರೆ. ಅದೇ ರೀತಿ ಆಂಗ್ಲ ಮತ್ತು ನಿಮ್ಮ ಪ್ರಯತ್ನದಿಂದ ಸಂಚಾಲಕರ ಪ್ರಯತ್ನದಿಂದ ಇಷ್ಟು ರಿಸಲ್ಟ್ ಬಂದಿದೆ. ಇನ್ನು ಮುಂದಕ್ಕೂ ನಿಮ್ಮ ಸಂಬಳ ಕಡಿಮೆ ಅಂತ ನೀವು ಬೇಸರ ಮಾಡದೆ, ಆಡಳಿತ ಮಂಡಳಿ ಜಾಸ್ತಿ ಕೊಡ್ಬೋದು, ಇನ್ನು ಬೇಸರ ಮಾಡದೆ ಈ ವರ್ಷ ಕೂಡ ಇನ್ನು ಬರುವಂತಹ ವರ್ಷಗಳಲ್ಲಿ ಕೂಡ ಈ ಶಾಲೆಗೆ ನೀವು 100% ರಿಸಲ್ಟ್ ತರಬೇಕಂತ ನಿಮ್ಮಲ್ಲಿ ಕೇಳಿಕೊಂಡು, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಒಳ್ಳೆಯದು ಮಾಡರಂತ ಕೇಳಿಕೊಳ್ತೇನೆ. ನಿಮಗೆ ಉಜ್ವಲ ಭವಿಷ್ಯ ಕೊಡಲಿ. ಯಾಕೆಂದರೆ ನಮ್ಮ ವಿನಯ್ ಟೀಚರ್ ಇದ್ದಾರೆ. ಈಗ ವಿನಯ್ ಟೀಚರ್ ಹರೇಕಳದಲ್ಲಿ ಸ್ಕೂಲ್ ಯಾವುದು, ರಾಮಕೃಷ್ಣ ಸ್ಕೂಲ್, ಅಲ್ಲಿ ಇವರು ಟೀಚರ್ ಆಗಿದ್ದರು. ನಮಗೆ ನಮ್ಮ ಒಬ್ಬರು ಜಲಂಧರ್ ರೈ ಅಂತ ಆಂಧ್ರಶ್ರಮದಲ್ಲಿ ಮಾಸ್ಟರ್ ಜಲಂಧರ್ ರೈ ಹೇಳಿದರು, ನನ್ನಲ್ಲಿ ಬಾಬಣ್ಣ ನಿಮ್ಮಲ್ಲಿ ಒಂದು ವೇಕೆನ್ಸಿ ಉಂಟಲ್ಲ, ಒಳ್ಳೆಯ ಟೀಚರ್ ಇದ್ದಾರೆ ಅಂತ. ನಾವು ಅದೇ ದಿವಸ ಇವರ ಶಾಲೆಗೆ ಹೋಗಿ ಇವರಲ್ಲಿ ಮಾತನಾಡಿ, ಇಲಾಖೆಯಲ್ಲಿ ಮಾತನಾಡಿ, ಮ್ಯಾನೇಜ್ಮೆಂಟ್ನಲ್ಲಿ ಮಾತನಾಡಿ, ಆ ಮೂಲಕ ಅವರನ್ನು ನಾವು ಈ ಶಾಲೆಯಲ್ಲಿ, ಅವರು ಕೂಡ ಇಬ್ಬರಿದ್ದಾರೆ ಟೀಚರ್. ನಾನು ಬೆಳಗ್ಗೆ 8:30 ಗಂಟೆಗೆ ನನ್ನ ಶಾಪಿಗೆ ಹೋಗುವಾಗ ಇವರು 8:30 ಗಂಟೆಗೆ ಶಾಲೆಯ ಗೇಟ್ನಲ್ಲಿ ಹತ್ತಿರ ಇರ್ತಾರೆ. ಇವರು 8:30 ಗಂಟೆ ಬಂದು ಶಾಲೆಯ ಮಕ್ಕಳಿಗೆ ಪಾಠ ಮಾಡುವುದು. ಇವತ್ತೆಲ್ಲ ಅವರದ್ದು ಕೂಡ ನಮ್ಮದು ರಿಸಲ್ಟ್ ಭಾರಿ ಕಡಿಮೆ. ಯಾಕೆಂದರೆ
ಇಲ್ಲಿಯ ಮಕ್ಕಳು ಹಾಗೆ. ಆದ್ದರಿಂದ ಇಲ್ಲಿ ಇಷ್ಟರ ತನಕ 70% ಬರಲಿಕ್ಕೆ ಆಗಲಿಲ್ಲ. ಅವರ ಪ್ರಯತ್ನ ಇಬ್ಬರು, ಪ್ರಜ್ಞಾ ಮತ್ತು ಅವರು 8:30 ಗಂಟೆಗೆ ಬಂದು ಮಕ್ಕಳಿಗೆ ಪಾಠ ಮಾಡ್ತಿದ್ದರು, ಸಾಯಂಕಾಲ ಕೂಡ ಪಾಠ ಮಾಡಿದ್ದರು. ಆ ರೀತಿ ಅವರು ಪಾಠ ಮಾಡಿದ್ರಿಂದ ಇವತ್ತು 100% ಬಂದಿದೆ. ನಮಗೆಲ್ಲರಿಗೂ ಸಂತೋಷ, ನಿಮಗೂ ಕೂಡ ಟೀಚರ್. ಇನ್ನೂ ಒಂದಕ್ಕೂ ನಿಮ್ಮ ಪ್ರಯತ್ನ ಮುಂದಕ್ಕೆ ಸಾಗಲಿ ಅಂತ ಹೇಳಿಕೊಳ್ಳುತ್ತಾ ನಿಮಗೆ ನನ್ನ ಪರವಾಗಿ ಅಭಿನಂದನೆಗಳು. ಅದೇ ರೀತಿ PUC ಅವರು ಕೂಡ, PUC ನಾವು ಇಲ್ಲಿ ಸ್ಟಾರ್ಟ್ ಮಾಡುವಾಗ 93ರಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿತ್ತು. 93 ಸೆಪ್ಟೆಂಬರಲ್ಲಿ ನಮಗೆ ಕಟ್ಟಡ ಇತ್ತು, ಬಾಕಿದ ಮಕ್ಕಳ ಸಂಖ್ಯೆಯಲ್ಲಿ ಇರಲಿಲ್ಲ. ಅದಕ್ಕೆ ನಾವು ಆವತ್ತು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದರು. ವೀರಪ್ಪ ಮೊಯ್ಲಿಯವರ ಹತ್ರ ಹೋಗಿ ನಾವು ಈ ವರ್ಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಆಗುವುದಿಲ್ಲ, ಬರುವ ವರ್ಷಕ್ಕೆ ಅನುಮತಿ ಕೊಡಬೇಕಂತ ಅನುಮತಿ ಕೊಟ್ಟರು. ಅವರು 94ಕ್ಕೆ ಸ್ಟಾರ್ಟ್ ಮಾಡಿ ನಮಗೆ ಇವರು ಒಳ್ಳೆಯ ಪ್ರಿನ್ಸಿಪಾಲ್ ಸಿಕ್ಕಿದ್ದರು. ಬಾಕಿ ಎಲ್ಲರೂ ಕೂಡ ಆಗ ಅವರಿಗೆ ನಮಗೆ ಸಂಬಳ ಕೊಡಲಿಕ್ಕೆ ಕೊಡುವಾಗ ಇಷ್ಟು ಕಡಿಮೆ ಸಂಬಳ ಇವರಿಗೆ ಕೊಡುವುದು ನಾವು ನಮ್ಮ ಮನಸ್ಸಿನಲ್ಲಿತ್ತು. ಆದರೆ ಕೊಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಮಕ್ಕಳ ಫೀಸ್ ಸರಿ ಬರುವುದಿಲ್ಲ. ಆದ್ದರಿಂದ ಅಷ್ಟು ಕೆಲವು 12 ವರ್ಷಗಳ ಕಾಲ ಅವರು ಕಡಿಮೆ ಸಂಬಳಕ್ಕೆ ಇಲ್ಲಿ ದುಡಿದಿದ್ದಾರೆ, ತುಂಬ ಕಡಿಮೆ ಸಂಬಳಕ್ಕೆ ದುಡಿದಿದ್ದಾರೆ. ಈಗ ಅವರಿಗೆ ದೇವರೆಲ್ಲ ಅನುಕೂಲ ಮಾಡಿದ್ದಾರೆ, ಎಲ್ಲ ಪ್ರಿನ್ಸಿಪಾಲ್ರ ಈಗ ಸ್ವಲ್ಪ ಅನುಕೂಲ ಆಗಿದೆ. ಸರ್ಕಾರವೇ ಸಂಬಳ ಕೊಡ್ತಾರೆ. ನಾವು ಸರ್ಕಾರಕ್ಕೆ ಬರೆದು ಕೊಡಬೇಕಾಗಿತ್ತು, ಈ ಕಾಲೇಜ್ ನೀವು ನಡೆಸುವುದಾದರೆ ನಿಮಗೆ ಸಂಬಳ ಕೊಡುವುದಿಲ್ಲ ಅಂತ 100 ರೂಪಾಯಿ ಸ್ಟ್ಯಾಂಪ್ ಪೇಪರ್ನಲ್ಲಿ ಬರೆದು ಕೊಡಬೇಕಾಗಿತ್ತು. ಬರೆದು ಕೊಟ್ಟಿದ್ದೇವೆ. ಆದರೂ ನಮಗೆ ಸಂಬಳ ಸರ್ಕಾರದ ಸ್ಯಾಂಕ್ಷನ್ ಆಯಿತು. ಅದೇ ರೀತಿ ಆಂಗ್ಲ ಮಾಧ್ಯಮಕ್ಕೆ ಕೂಡ ಆಗ್ಬೋದು ಅಂತ ನಮ್ಮ ಭಾವನೆ. ಆಂಗ್ಲ ಮಾಧ್ಯಮಕ್ಕೆ ಮತ್ತು ಮಕ್ಕಳು, ಇಲ್ಲಿಯ ಮಕ್ಕಳು, ನಾನು ನಮ್ಮ ಹತ್ತಿರದ ಜಯ್ಯ ಮಗಳನ್ನು ನನಗೆ ಹೇಳ್ತಿದ್ದರು, ಅವಳು ಇನ್ನು ಬರಬೇಕು ಸ್ಟೇಜಿಗೆ, 91% ಅಂತ ಹೇಳಿ ಮಾರ್ಕ್, 91%. ಅವಳ ತಂದೆ ತುಂಬ ಕಷ್ಟದಿಂದ ಇಲ್ಲಿ ಕಲಿಸಿದ್ದಾಳೆ, ಒಳ್ಳೆಯ ಉತ್ತಮ ಮಾರ್ಕ್, ಅಲ್ಲಿ ಕೂತ್ಕೊಂಡಿದ್ದಾಳೆ, ಅವಳು ಅಲ್ಲಿದ್ದಾಳೆ. ಇನ್ನನ್ನು ಕೂಡ ಸ್ಟೇಜಿಗೆ ಕರೀತಾರೆ, ಅವರಿಗೆ ಬೇಸರ ಇರ್ಬೋದು, ಇನ್ನನ್ನು ಕೂಡ ಸ್ಟೇಜಿಗೆ ಕರೀತಾರೆ ಈಗ. ಆದ್ದರಿಂದ ನಾನು ಕೆಲವು ವಾಟ್ಸಪ್ನಲ್ಲಿ ನೋಡ್ತೇನೆ, ಕೆಲವು ಹುಡುಗಿಯರು ಕಲಿತು IAS IPS ನೀವು ಕೂಡ ನೋಡ್ಬೋದು ವಾಟ್ಸಪ್ನಲ್ಲಿ. ಹುಡುಗಿಯರು IAS IPS ಆದದ್ದು, IAS IPS. ನೀವು ಕೂಡ ಈ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು, ನೀವು ತುಂಬ ಕಲಿತಂದ್ರೆ IAS IPS ಪಾಸಾಗಿ ನಮ್ಮ ಶಾಲೆಗೆ, ನಮ್ಮ ಊರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ನೀವು ಕೀರ್ತಿಯನ್ನು ತರಬೇಕು. ನೀವು ಹುಡುಗಿಯರಲ್ಲಿ ಕೂತ್ಕೊಂಡಿದ್ದೀರಲ್ಲ, IAS IPS ಮಾಡಿ, DC ಆಗಿ IPS ಮಾಡಿ, ಕಲಿತರೆ ಒಳ್ಳೆಯ ರೀತಿಯಲ್ಲಿ ಕಲಿತರೆ ನಿಮಗೆ ಒಳ್ಳೆಯ ಕೆಲಸ ಸಿಗ್ತದೆ. ಇಲ್ಲಿ PUCಗೆ SLCಗೆ ಕಲಿತು ಬಿಡಬೇಡಿ, ಒಳ್ಳೆಯ ರೀತಿಯಲ್ಲಿ ಕಲಿತುಕೊಳ್ಳಿ, ನಿಮಗೆ ಒಳ್ಳೆಯ ಕೆಲಸ ಸಿಗ್ತದೆ. ಅದು ಕೂಡ ಕೆಲಸದಲ್ಲಿ ಕೂಡ ಒಳ್ಳೆಯ ನಿಷ್ಠೆಯಿಂದ ಕೆಲಸ ಮಾಡಿ. ಈಗ ಇನ್ನು ನಮ್ಮ ಸೌತ್ ಕೆನರಾ ಮತ್ತು ಉಡುಪಿಯಲ್ಲಿ ಒಳ್ಳೊಳ್ಳೆ ಕೆಲಸ ಸಿಗ್ತದೆ, ಒಳ್ಳೊಳ್ಳೆ ಫ್ಯಾಕ್ಟ್ರಿ ಆಗ್ತದೆ, ನಿಮಗೆ ಒಳ್ಳೆಯ ಭವಿಷ್ಯ ಉಂಟು. ಎಲ್ರಿಗೂ, ಈ ಶಾಲೆಯವರಿಗೆಲ್ಲ ಎಲ್ರಿಗೂ ಒಳ್ಳೆಯ ಭವಿಷ್ಯ ಉಂಟು. ಆದ್ದರಿಂದ ನಿಮಗೆ ಕಲಿಸಿದಂಥ ಅಧ್ಯಾಪಕರನ್ನು ಎಲ್ಲಿ ಕೂಡ ಮರೆಯಬೇಡಿ. ಒಂದು ವಾಟ್ಸಪ್ನಲ್ಲಿ ವಿಷಯ ಬಂದಿತ್ತು, ಒಬ್ಬ ಹುಡುಗ ಅಮೇರಿಕಲ್ಲಿ ಕಲಿತು ಕೋಟಿ ಲೆಕ್ಕ ಹಣ ಮಾಡಿ ಆ ಹಣವನ್ನು ಆತ ಕಲಿತ ಶಾಲೆಗೆ ಕೊಟ್ಟಿದ್ದಾನೆಂದು. ಆ ಹಣವನ್ನು ಕೋಟಿಗಟ್ಟಲೆ ಹಣವನ್ನು ಆತ ಕಲಿತ ಶಾಲೆಗೆ ಕೊಟ್ಟಿದ್ದ. ನಿಮ್ಮಲ್ಲಿ ನಾನು ಕೇಳುವುದಲ್ಲ, ನೀವು ಕೂಡ ಕೊಡಬೇಕಂತ ಹೇಳುವುದು. ಶಾಲೆ ನೆನಪಿರಲಿ, ಅಧ್ಯಾಪಕರು ನೆನಪಿರಲಿ. ಅಧ್ಯಾಪಕರು ಎಲ್ಲಿ ಸಿಕ್ಕಿದ್ರು, ಅಧ್ಯಾಪಕರು ಕಲಿಸಿದ್ರಿಂದ ನೀವು ಒಳ್ಳೆಯ ಪೋಸ್ಟಿಗೆ ಬರುವುದು. ಅವರು ಕಲಿಸಿದ್ರೆ ನಾವೇನು ಮಾಡಲಿಕ್ಕೆ ಉಂಟು. ಅದಕ್ಕೆ ಟೀಚರ್ ವೃತ್ತಿ ಅಂದರೆ ಬಹಳ ಒಳ್ಳೆಯ ವೃತ್ತಿ, ದೇಶಕ್ಕೆ ಜನರಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡುವಂಥ ಉದ್ಯೋಗವದ್ದು. ಆದ್ದರಿಂದ ನೀವು ಒಳ್ಳೆಯದಾಗಿ ನಿಮ್ಮ ತಂದೆ ತಾಯಿಗಳನ್ನು ಒಳ್ಳೆಯ ರೀತಿ ನೋಡಿಕೊಳ್ಳಿ ಮತ್ತು ಶಾಲೆಯನ್ನು ಕೂಡ ಮರೆಯಬೇಡಿ.
ನಾವು ಆಡಳಿತ ಮಂಡಳಿಯವರು ಬಹಳ ಕಷ್ಟದಿಂದ ಶಾಲೆ ಮಾಡಿದ್ದು. ಇನ್ನೂ ಕೂಡ ಈ ಶಾಲೆ ಉಳಿಸಬೇಕಾದರೆ ನಿಮ್ಮಂಥ ಮಕ್ಕಳು ನಮ್ಮ ಶಾಲೆಗೆ ಬರಬೇಕು. ನಿಮ್ಮ ಹತ್ತಿರದಿದ್ದವರ ಮಕ್ಕಳನ್ನು, ನಿಮ್ಮ ಬೇರೆ ಮಕ್ಕಳನ್ನು ಈ ಶಾಲೆಗೆ ಬರುವಂತೆ ಹೇಳಿ ಅವರಿಗೆ ಉತ್ತೇಜನ ಕೊಟ್ಟು ಈ ಸಂಸ್ಥೆಗೆ ಮೊಗವರ ಸಂಘಕ್ಕೆ ನೀವು ಸಹಕಾರ ಕೊಡಬೇಕಂತ ಕೇಳಿಕೊಳ್ತೀನಿ. ಅಲ್ಲದೆ ನಮ್ಮ ಈಗಿನ ಸಂಚಾಲಕರು, ಈಗಿನ ಅಧ್ಯಕ್ಷರು, ನಾವು ರಿಟೈರ್ಡ್ ಆದವರು ಇಬ್ಬರು ಕೂಡ ನಮ್ಮನ್ನು ಅವರು ಬರಲಿಕ್ಕೆ ಹೇಳ್ತಾರೆ. ನಿಮ್ಮ ಸಂಚಾಲಕರಂದರೆ ನಮಗೆ ಉಪದ್ರ ಕೊಡುವುದು, ಯಾಕೆ ಬರ್ತೀರಂತ. ಆದ್ದರಿಂದ ಅವರಿಗೆ ಕೂಡ, ಅಧ್ಯಕ್ಷರಿಗೆ, ಸಂಚಾಲಕರು ಇನ್ನೂ ಕೂಡ ಅವರು ಒಳ್ಳೆಯ ಕೆಲಸ ಮಾಡಲಿ. ಪ್ರೀತಿಯ ಶಿಕ್ಷಕರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರು, ಬಾಬು ಬಂಗೇರ್ ಸರ್ ಈ ಶೈಕ್ಷಣಿಕ ಸಂಸ್ಥೆ ಬೆಳೆದು ಬಂದಂತಹ ವಿಧಾನಗಳನ್ನು ಬಹಳ ಸವಿಸ್ತಾರವಾಗಿ ನಮಗೆ ತಿಳಿಸಿದ್ದಾರೆ. ಹೌದು, ಹಿಂದಿನದನ್ನು ಸ್ಮರಿಸಿ ನಾವು ಮುಂದೆ ಹೋಗಬೇಕು. ಅತ್ಯಧಿಕ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು, ಸಮಾಜದ ಆಸ್ತಿ ಆಗಬೇಕು ಅಂತ ಹೇಳಿ ಶುಭ ಹಾರೈಸಿದ್ದಾರೆ. ಬಾಬು ಬಂಗೇರ್ ಸರ್ ಅವರಿಗೆ ಸಮೂಹ ಸಂಸ್ಥೆಗಳ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಡಳಿತ ಮಂಡಳಿಯ ಪದಾಧಿಕಾರಿಗಳಾದಂತಹ ದೀಪಕ್ ರಾಜ್ ಉಳ್ಳಾಲ್, ಸದಾ ಚಟುವಟಿಕೆಯಿಂದ ಕೆಲಸ ಮಾಡುವಂತಹ ಪದಾಧಿಕಾರಿಗಳು ಇವರು ಮಕ್ಕಳಿಗೆ ಶುಭ ಹಾರೈಸಬೇಕಾಗಿ ವಿನಂತಿ. ಉಳ್ಳಾಲ ಬಳಂಗೆರೆ ಮಣ್ಣಿನ 4 ಶಕ್ತಿಗಳನ್ನು ಮನಸ್ಸಿನಲ್ಲಿ ಆರಾಧಿಸುತ್ತಾ ಸ್ಮರಿಸುತ್ತಾ, ಇವತ್ತಿನ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಮೊಗವೀರ ಸಂಘದ ಅಧ್ಯಕ್ಷರಾದಿ ಎಲ್ಲ ಗೌರವಾನ್ವಿತರನ್ನು ಕೂಡ ವಂದಿಸುತ್ತಾ, ಈ ಶಾಲೆಯ ಇತಿಹಾಸದ ಬಗ್ಗೆ, ಈ ಶಾಲೆಯ ಆಗುಹೋಗುಗಳ ಬಗ್ಗೆ ಆಗಲಿ ಗುರು ಸಮಾನರಾದಂತಹ ನಮ್ಮ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಆದಂತಹ ಗೌರವಾನ್ವಿತ ಶ್ರೀ ಸದಾನಂದ ಬಂಗೇರ್ ಅವರು ಈಗಾಗಲೇ ಮಾತಾಡಿದ್ದಾರೆ. ಅದರ ಜೊತೆಗೆ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಯತ್ನಿಸಿದಂತಹ ಮಾಜಿ ಶಾಲಾ ಸಂಚಾಲಕರಾದ ಶ್ರೀ ಬಾಬು ಬಂಗೇರ್ ಕೂಡ ಅದರ ಬಗ್ಗೆ ತುಂಬ ಬೇಕಾದಷ್ಟು ಮಾತಾಡಿದ್ದಾರೆ. ಸೊ ಆ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಗುರು ಮುನಿದರೆ ಹರ ಕಾಯುವನು, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ನಿನ್ನ ಕಾಯುವರ ಆರಾಯಿ ಅಂತ ಒಂದು ಉಕ್ತಿದೆ. ಸೊ ಇಲ್ಲಿ ಗುರುಗಳು ಒಂದು ಶಿಲ್ಪವನ್ನು ಕೆತ್ತಿ ಅದಕ್ಕೊಂದು ರೂಪ ಕೊಟ್ಟು, ಇವತ್ತು ಏನು ನಾವು ಯಾವುದಕ್ಕೆ ಇಲ್ಲಿ ಬಂದು ನಿಂತಿದ್ದೇವೆ ಅಂದರೆ 100ಕ್ಕೆ 100% ಮಾರ್ಕ್ ಬಂದಿದೆ. ಇದಕ್ಕೆ ಕಾರಣ ನಮ್ಮ ಗುರುಗಳು. ಅದಕ್ಕಾಗಿಯೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಶ್ಲೋಕನೂ ಇದೆ. ಸೊ ಇದಕ್ಕೆಲ್ಲ ಕಾರಣ ಇವತ್ತು ಶಿಕ್ಷಕರು. ಆ ಶಿಕ್ಷಕರಿಗೆ ನಾನು ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 100% ಬಂದಿರುವಂಥ ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ದೇಶದ ಆಧಾರ ಸ್ತಂಭಗಳು ಎಂಬಂತೆ ಒಳ್ಳೆ ಮಾರ್ಕ್ ತೆಗೆದಿದ್ದೀರಿ, ಒಳ್ಳೆ ಪರ್ಸೆಂಟೇಜಲ್ಲಿ ಪಾಸಾಗಿದ್ದೀರಿ. ಹಾಗಾಗಿ ನಿಮಗೂ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಆಶೀರ್ವಾದ ಮಾಡಿದಂತಹ ದೀಪಕ್ ರಾಜ್ ಉಳ್ಳಾಲ್ ಅವರಿಗೆ ಸಮೂಹ ಸಂಸ್ಥೆಗಳ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ಅಂಗವಾಗಿ 90% ಹೆಚ್ಚು ಫಲಿತಾಂಶ ಬಂದಂತಹ ಮಕ್ಕಳಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಭಾರತ್ ಪ್ರೌಢಶಾಲೆ ಮತ್ತು ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ಶಿಕ್ಷಕರನ್ನು ಸನ್ಮಾನಿಸುವಂತಹ ಒಂದು ಚಿಕ್ಕ ಕಾರ್ಯಕ್ರಮ ಇದೆ. ಮೊದಲಿಗೆ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರು ಒಬ್ಬೊಬ್ಬರಾಗಿ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲಿಗೆ ಯಶವಂತ್ ಸರ್, ಅಧ್ಯಕ್ಷರು, ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್, ಇವರು ಮೊದಲ ಮಗುವಿಗೆ ಮೊದಲ ಶಿಕ್ಷಕರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಒಬ್ಬೊಬ್ಬರಾಗಿ ಶಿಕ್ಷಕರು ಬರಬೇಕಾಗಿ ವಿನಂತಿ. ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ 75% ಅಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿ, ಕ್ರೀಡಾಪಟು ಪಮಿದ ಸುರಯ್ಯ ಆಗಮಿಸಿದ್ದಾರೆ.
554 ಅಂಕಗಳನ್ನು ಪಡೆದು 88% ಗಳಿಸಿರ್ತಾರೆ. ಇವರನ್ನು ನಮ್ಮ ಮೊಗವೀರ ಸಂಘದ ಅಧ್ಯಕ್ಷರಾದಂತಹ ಯಶವಂತ್ ಸರ್ ಅವರು ಅಭಿನಂದಿಸಬೇಕಾಗಿ ವಿನಂತಿ. ನಮ್ಮೆಲ್ಲ ಸಮೂಹ ಸಂಸ್ಥೆಗಳ ಪರವಾಗಿ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಮುಂದೆ ನಮ್ಮ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರನ್ನು ಅಭಿನಂದಿಸುವ ಕಾರ್ಯಕ್ರಮ. ನಮ್ಮ ಮೊಗವೀರ ಸಂಘದ ಗುರಿಕಾರರಾದಂಥ ಸುರೇಂದ್ರ ಗುರಿಕಾರರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಎಲ್ವಿರಾ ಡಿಸೋಜಾ ಇವರಿಗೆ ನಮ್ಮ ಶಾಲಾ 100% ಪ್ರಥಮ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನೂರು 99% ಶ್ರಮವಹಿಸಿದ ಇವರಿಗೆ ನಮ್ಮೆಲ್ಲರ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಮೇರಿ ಡಿಸೋಜಾ, ಮೇರಿ TS, ಪ್ರತಿಭಾ ಕೊಡಿ, ಒಬ್ಬೊಬ್ಬರಿಗೆ ಬಾಬಂಗಿರ ಸರ್ ಅವರಿಗೆ ಅಭಿನಂದಿಸಬೇಕಾಗಿ ವಿನಂತಿ. ಶ್ರೀಮತಿ ಪ್ರತಿಭಾ ಅಭಿನಂದನೆಗಳು ಮೇಡಮ್, ಅಭಿನಂದನೆಗಳು. ಶ್ರೀಮತಿ ಪ್ರತಿಭಾ ಇವರಿಗೂ ಕೂಡ ಬಾಬಂಗಿರ ಸರ್. ಶ್ರೀಮತಿ ವಿಶಾಲಾಕ್ಷಿ ಧನ್ಯವಾದಗಳು ಸರ್. ಇವರಿಗೆ ರಾಮದಾಸ್ ಅಮೀನ್ ರವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಪ್ರಮಿತಾ ಈ ಒಂದು ಕಾರ್ಯಕ್ರಮಕ್ಕೆ ಜ್ವರ ಇದ್ರೂ ಕೂಡ ಔಷಧಿ ತಕೊಂಡು ಬೆಳಿಗ್ಗೆನೆ ಬಂದು ಮಲಗಿ ಎದ್ದು ರೆಸ್ಟ್ ಆಗಿ ಫ್ರೆಶ್ ಆಗಿದ್ದಾರೆ. ಈಗ ಬರುವುದಿಲ್ಲ ಅಂತಲೇ ಹೇಳಿದ್ರು ಸರ್. ನಮ್ಮ ಸಂಚಾಲಕರು ಇವರಿಗೆ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ರೇಖಾ ಇವರಿಗೂ ಕೂಡ ನಮ್ಮ ಸಂಚಾಲಕರೇ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ನಿಶ್ಮಿತಾ, ನಿಶ್ಮಿತಾ ಶ್ರೀತಾ ದೀಪಕ್ ರಾಜ್ ಸರ್ ಅವರು ಇವರನ್ನು ಅಭಿನಂದಿಸಬೇಕಾಗಿ ವಿನಂತಿ. ನೆಕ್ಸ್ಟ್ ಮಾಲತಿ, ಶ್ರೀಮತಿ ಮಾಲತಿ ಇವರನ್ನು ಕೂಡ ದೀಪಕ್ ಸರ್ ಅವರು ಅಭಿನಂದಿಸಬೇಕಾಗಿ ವಿನಂತಿ. ಶ್ರೀಮತಿ ಪ್ರೆಸಿಲ್ಲಾ ಇವರಿಗೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಸದಾನಂದ ಬಂಗೀರ್ ಸರ್ ಅವರು ಅಭಿನಂದಿಸಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀಮತಿ ಭವ್ಯ ಇವರನ್ನು ಕೂಡ ಸದಾನಂದ ಬಂಗೀರ್ ಸರ್ ಅಭಿನಂದಿಸಬೇಕು. ಶ್ರೀಮತಿ ಶ್ವೇತಾ KM ಇವರನ್ನು ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಅಭಿನಂದಿಸಬೇಕಾಗಿ ವಿನಂತಿ. ಅಭಿನಂದನೆಗಳು, ಧನ್ಯವಾದಗಳು ಸರ್. ಆಗಲಿಲ್ಲ. ಶ್ರೀಮತಿ ಶ್ವೇತಾ ಇವರನ್ನು ಶ್ರೀಮತಿ ಅನುಸಯ ಮೇಡಮ್ ರವರು ತಮ್ಮ ವಿದ್ಯಾರ್ಥಿಯನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರ ವಿದ್ಯಾರ್ಥಿಯಾಗಿ ಇವತ್ತು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೀಮತಿ ಚೈತ್ರ ಇವರನ್ನು ವಿನಯ್ ಮೇಡಮ್ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸವಿತಾ
ವಿದ್ಯಾ, ಶ್ರೀಮತಿ ವಿದ್ಯಾ. ಶ್ರೀಮತಿ ವಿದ್ಯಾ ಇವರನ್ನು ಅಧ್ಯಕ್ಷರು, ಮೊಗರ ಸಂಘದ ಅಧ್ಯಕ್ಷರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲಿಗೆ ಭಾರತ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರ ಪಟ್ಟಿ, ಪ್ರೌಢಶಾಲೆಯ ಶಿಕ್ಷಕರು ತಿಪ್ಪೇಸ್ವಾಮಿ ಸರ್ ಅವರನ್ನು ರಾಮದಾಸ್ ಸ್ವಾಮೀಂದ್ರ ಸರ್ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಪ್ರಜ್ಞಾ ಲೋಕೇಶ್ ಇವರನ್ನು ಕೂಡ ಸರ್ ರಾಮದಾಸ್ ಸರ್ ನೀವೇ ಒಂದು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಪ್ರಕಾಶ್ ಗುಂಪೆ ಬಹುಶಃ ಅವರು BLO ಡ್ಯೂಟಿಯಲ್ಲಿದ್ದಾರೆ, ಹಾಗಾಗಿ ಬರಲಿಲ್ಲ. ಇನ್ನೊಬ್ಬರು ಬಸಪ್ಪ ಕಂದಾರಿ ಮತ್ತು ಪ್ರೀತಮ್ ಸರ್ ಅವರಿಲ್ಲ. ಮುಂದೆ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಶ್ರೀಮತಿ ಸಂಗೀತ, ಇವರನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಅನ್ಸೂಯ ಮೇಡಮ್ ರವರು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ವಾಣಿ, ಇವರನ್ನು ರಾಮದಾಸ್ ಸ್ವಾಮೀಂದ್ರವರು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಶಿಲ್ಪಾ, ಇವರನ್ನು ಬಾಬಂಗಿರ್ ಸರ್ ಅವರು ಅಭಿನಯಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ, ಇವರನ್ನು ಗುರಿಕಾರರು ಸುರೇಂದ್ರ ಗುರಿಕಾರರು ಅಭಿನಯಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಅನಿತಾ, ಶೇಕಡ 100 ಫಲಿತಾಂಶ ಬಂದಂತಹ ಶಾಲೆಯ ಶಿಕ್ಷಕರನ್ನು ಆಡಳಿತ ಮಂಡಳಿಯವರು ಗುರುತಿಸಿ ಸನ್ಮಾನಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದ ಅಂಗವಾಗಿ ಭಾರತೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 90ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಪಡೆದಂತಹ ಮಕ್ಕಳಿಗೆ ಸಂಚಾಲಕರು ಮಾತನಾಡ್ತಾ ಇದ್ದಾರೆ. ಮಕ್ಕಳಿಗೆ ಶುಭ ಹಾರೈಸಬೇಕಾಗಿ ವಿನಂತಿ. ಶ್ರೀ ತಾಯಿ ವ್ಯಾಘ್ರಚಾಮುಂಡೇಶ್ವರಿ ಪರಿವಾರ ದೈವಗಳಿಗೆ ಪ್ರಾರ್ಥಿಸುತ್ತಾ, ಭಾರತೀ ಆಂಗ್ಲ ಮಾಧ್ಯಮ ಭಾರತ್ ಪ್ರೌಢಶಾಲೆ ಹಾಗೆಯೇ ಭಾರತ್ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ 100% ಬಂದ ಭಾರತೀಯ ಆಂಗ್ಲ ಮಾಧ್ಯಮ ಹಾಗೂ ಭಾರತ್ ಪ್ರೌಢಶಾಲೆಗೆ ಈ ಅಭಿನಂದನೆ ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಉಲಾಲ್ ಮೊಗವರ್ ಸಂಘದ ಅಧ್ಯಕ್ಷರಾದ ಯಶವಂತ್ P. ಅಮೀನ್ರವರೇ, ನಮ್ಮ ಉಲಾಲ ಮೊಗವೀರ ಸಂಘದ 2 ಕಣ್ಣುಗಳು, ಒಂದು ಸದನದ ಬಂಗಿರೋರು, ನಮ್ಮ ಸಮಾಜಕ್ಕೆ, ನಮ್ಮ ದೇವಸ್ಥಾನಕ್ಕೆ ಹಲವಾರು ವರ್ಷ ಸತತವಾಗಿ ದುಡಿದು ಈಗಲೂ ನಮ್ಮೊಟ್ಟಿಗೆ ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭ ಈ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ಇನ್ನೊಬ್ಬರು ಶ್ರೀ ಬಾಬು ಬಂಗೇರ್
ನಾನು ಯಾವಾಗಲೂ ಇಬ್ಬರನ್ನು ನೀವು ನೋಡಿರ್ಬೋದು, ನಾನು ಇಬ್ಬರನ್ನು ಕೂಡ ನಾನು ಯಾಕೆ ಕರಿತೇನೆ ಅಂತ ಹೇಳಿದರೆ, ನಮ್ಮ ಮೊಗವೀರ ಸಂಘದ 2 ಕಣ್ಣುಗಳು ಅವರು. ಒಬ್ಬರು ನಮ್ಮ ಸಮಾಜಕ್ಕೆ ದೇವಸ್ಥಾನಕ್ಕೆ ದುಡಿದವರಾದರೆ, ಇನ್ನೊಬ್ಬರು ನಮ್ಮ ಶಾಲೆಗೆ ಹಲವಾರು ವರ್ಷ ದುಡಿದ ವ್ಯಕ್ತಿ, ನಮ್ಮ ಶಾಲೆಯನ್ನು ಕಟ್ಟಿದ ವ್ಯಕ್ತಿ ಅವರು ಬಾಬು ಬಂಗಾರವರೇ. ಹಾಗೆಯೇ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ನಮ್ಮ ಆಡಳಿತ ಮುಕ್ತೇಶ್ವರರಾದ ಸುರೇಂದ್ರ ಪುತ್ರನ್ ಗುರ್ಕರ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೊಬ್ಬರು ದೀಪಕ್ ಪುತ್ರನ್ರವರೇ, ನಮ್ಮ ಆಡಳಿತ ಸಮಿತಿಯವರವರು. ಹಾಗೆಯೇ ಇನ್ನೊಬ್ಬರು ಆಡಳಿತ ಸಮಿತಿಯವರು ರಾಮದಾಸ್ ಅಮೀನ್ರವರು, ಅವರು ಕೂಡ ಹಲವಾರು ವರ್ಷ ಕಮಿಟಿ ಸದಸ್ಯರಾಗಿ ದುಡಿದವರು. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಅನುಸೂಯ ಮೇಡಮ್ರವರೇ, ಹಾಗೆಯೇ ಭಾರತ್ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯಿನಿ ವಿನಾಯಕ್ ಕುಮಾರಿ ಮೇಡಮ್ರವರೇ, ಹಾಗೆಯೇ ಭಾರತ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ರಾಜೇಶ್ವರ್ ಅವರೇ, ಎಲ್ಲ 3-4 ಸಂಸ್ಥೆಯ ಅಧ್ಯಾಪಕರವರೇ, ಸಿಬ್ಬಂದಿ ವರ್ಗದವರೇ, ಇವತ್ತಿನ ದಿನ ಪ್ರತಿಭಾ ಪುರಸ್ಕಾರ ಪಡೆಯುವರಿರುವ ಎಲ್ಲ ವಿದ್ಯಾರ್ಥಿನಿಯರೇ, ಬಹಳ ಖುಷಿಯಿಂದ ಹೇಳ್ತಾ ಇದ್ದಾನೆ. ನಮ್ಮ ಭಾರತೀಯ ಆಂಗ್ಲ ಮಾಧ್ಯಮ ಸತತವಾಗಿ 4 ವರ್ಷದಿಂದ 100% ಬಂದಿದೆ. ಈ ಮೊದಲು ಕೂಡ 2019ರಲ್ಲಿ ಬಂದಿದೆ, 2020ರಲ್ಲಿ ಕೂಡ ಬಂದಿದೆ. ಇದು ನಮ್ಮ ಈಗ ಬಾಬು ಬಂಗಾರ್ ಹೇಳಿದರು, ಆವಾಗ ನಮ್ಮ ಈಗಿನ ಅಧ್ಯಕ್ಷರು ಯಶವಂತ್ ಪಿ ಅಮೀನ್ ರವರು ಅವಾಗ ಕರೆಸ್ಪಾಂಡೆಂಟ್ ಆಗಿದ್ದರು ಅವರು. ಹಾಗೆಯೇ ಪ್ರಥಮ ಬಾರಿಗೆ ಭಾರತ್ ಹೈಸ್ಕೂಲ್ನ ಹಿಸ್ಟ್ರಿಯಲ್ಲಿ ಪ್ರಥಮ ಬಾರಿಗೆ ಈ ವರ್ಷ 100% ಬಂದಿದೆ. ಇದನ್ನು ಹೇಳಲು ತುಂಬ ಹೆಮ್ಮೆಯಾಗುತ್ತಿದೆ. ಇದಕ್ಕೆ ಎಲ್ಲ ಕಾರಣ ನಮ್ಮ ಅಧ್ಯಾಪಕ ವೃಂದದವರು, ಹಾಗೆಯೇ ವಿದ್ಯಾರ್ಥಿಗಳು ಅಧ್ಯಾಪಕ ವೃಂದದವರು ಅವರ ಶ್ರಮ ಜಾಸ್ತಿ ಇದೆ. ಆದರೂ ಆ ಶ್ರಮಕ್ಕೆ ಫಲ ಕೊಡುವಂಥದ್ದು ಮೊಗವೀರ ಸಂಘ ಕೂಡ ಇದೆ. ಅದರೊಟ್ಟಿಗೆ ಮೊಗವೀರ ಸಂಘ ಕೂಡ ರೆಪ್ರೆಸೆಂಟೇಟಿವ್ ಅನ್ನು ಇಲ್ಲಿಗೆ ಕಲಿಸ್ತಾ ಇದೆ. ಅದು ಖಾಲಿ ಬಂದು ಹೋಗುದಲ್ವಾ, ಅವರು ಇನ್ನು ಮುಂದಕ್ಕೆ ಇಲ್ಲಿ ಚಾರ್ಜ್ ತಗೊಂಡವ್ರಿಗೆ ಗೊತ್ತಾಗ್ತದೆ ಶಾಲೆಯಲ್ಲಿ ಎಷ್ಟು ಕೆಲಸ ಇದೆ, ಎಷ್ಟು ಒತ್ತಡ ಇದೆ, ಎಷ್ಟು ಕಿರಿಕಿರಿ ಇದೆ, ಎಷ್ಟು ಕೆಲಸ ಇದೆ ಅಂತ. ಆದ ಕಾರಣ ನಮ್ಮ ಎಲ್ಲ ಮೊಗವೀರ ಸಂಘದ ಶ್ರಮ ಕೂಡ ಇದೆ ಇದರಲ್ಲಿ. ಒಬ್ಬರಂತ ನಾನು ಹೇಳುವುದಿಲ್ಲ, ಎಲ್ಲರದ್ದು ನಮ್ಮ ಮೊಗವೀರ ಸಂಘದ ಶ್ರಮ ಇದು ಕೂಡ ಇದೆ. ಆದ ಕಾರಣ ನಮ್ಮ ಶಾಲೆಗೆ ಎಲ್ಲ ವಿಧದಲ್ಲಿ ಕೂಡ ಈ ಸಲ ನಾವು 100% ಬಂದಿದೆ. ಎಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿದ್ದೇನೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಈಗ ನೋಡ್ಬೋದು, ನಾವು ಮಂಗಳೂರಿನಲ್ಲಿ 90% ಬಂತು, 80% ಬಂತು ಅಂತ ನಾವು ನೋಡ್ತಾ ಇದ್ದೇವೆ. ನೋಡಿ 96% ಬಂದ ಮಕ್ಕಳು ಇದ್ದಾರೆ. ನಾವು ಈಗ ಆನರ್ ಮಾಡಲಿಕ್ಕಿದ್ದೇವೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ನಾವು 75% ಹೆಚ್ಚಿಗಿಂತ ಜಾಸ್ತಿ ಮಕ್ಕಳು ಅವರು ಕಾಲೇಜ್ ಆಗಲಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಆಗಲಿ ಹೈಸ್ಕೂಲ್ ಆಗಲಿ ಎಲ್ಲ ಕಡೆಯಲ್ಲಿ ನೋಡಿ ನಾವು ನಮ್ಮ ಮಾರ್ಕ್ಸನ್ನು ಹೇಳಿದೆವು ಟೀಚರು. 75% ಎಬಗಿಂದ ನಾವು ಈಗ ಮಂಗಳೂರಿಗೆ ಹೋಗ್ತೇವೆ, ಮಂಗಳೂರಿನಲ್ಲಿ ಅಲ್ಲಿ ಆ ಶಾಲೆ ಒಳ್ಳೆದಿದೆ, ಈ ಶಾಲೆ ಒಳ್ಳೆದಿಂತ ನೋಡಿ 96 ಎಬವ್ ಅಂದರೆ ಅದು ನಿಯರ್ಲಿ ಡಿಸ್ಟಿಂಕ್ಷನ್ ಕಳೆದು ರ್ಯಾಂಕಿಗೆ ಹತ್ತಿರ ಆಗ್ತದೆ. ಹಾಗಾದರೆ ನಮ್ಮ ಶಾಲೆ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ನಾವು ತೋರಿಸಿಕೊಟ್ಟಿದ್ದೇವೆ ಇಲ್ಲಿ. ಆದ ಕಾರಣ ವಿದ್ಯಾರ್ಥಿಗಳೇ ಎಲ್ಲ ನೀವು ಶಾಲೆಯಲ್ಲಿ ಕಲ್ತಿದ್ದೀರಾ, ಶಾಲೆಯ ಬಗ್ಗೆ ನಿಮಗೆ ತುಂಬ ಇಲ್ಲಿಯ ನಾಲೆಜ್ ಇದೆ, ಯಾವ ಟೀಚರ್ ಹೇಗೆ, ಯಾವ ಅಧ್ಯಾಪಕರು ಹೇಗೆ ಕಲಿಸ್ತಾರಂತ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಎಲ್ವೀರ ಮೇಡಮ್ ಅವರನ್ನು ಖಂಡಿತವಾಗಿ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಯಾಕೆಂದರೆ ಅವರಲ್ಲ ಒಬ್ಬರಲ್ಲಂತಲ್ಲ, ಎಲ್ಲರೂ 2-3-4 ಟೀಚರ್ ನಾನು ನೋಡ್ತಾ ಇದ್ದೇನೆ. ನಾನು 6:30 ಗಂಟೆಗೆ ಕೂಡ ನಾನು ಇಲ್ಲಿ ರೈಡ್ ಮಾಡಿದ್ದುಂಟು, 7 ಗಂಟೆ ಕೂಡ ರೈಡ್ ಮಾಡಿದ್ದಾನೆ ಇಲ್ಲಿ. ನೋಡುವಾಗ ಅಲ್ಲಿ ಟೀಚರ್ಸ್ನವರು ಅವರಿಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ, ಅಂದರೆ ಟ್ಯೂಷನ್ಸ್. ತುಂಬ ಪ್ರಯತ್ನ ಮಾಡ್ತಾರೆ ಅವರು ನಿಜವಾಗಿ PT ಟೀಚರ್ ಆದರೂ ತುಂಬ ಪ್ರಯತ್ನ ಪಡ್ತಾರೆ. ಖಂಡಿತ ಹೆಮ್ಮೆ ಆಗ್ತದೆ ಅವರ ಬಗ್ಗೆ. ಅವರು
ಬಹಳ ಹಿರಿಯ ಟೀಚರ್ಸ್ನವರು, ಅವರು ಮೇರಿ ಮತ್ತು ಅವರು ನೋಡಿ, ಅವರಿಗೆ ಬೇರೆ ಶಾಲೆಯಲ್ಲಿ ಅವರನ್ನು ಸಂಬಳ ಜಾಸ್ತಿ ಕೊಡ್ತೇವೆ ನೀವು ಬನ್ನಿ ಟೀಚರ್ ಅಂತ ಹೇಳುವಾಗಲೂ ಅವರು ಹೋಗಲಿಲ್ಲ. ಕಡಿಮೆ ಸಂಬಳ ಅಂದರೆ ಬಾಬು ಬಂಗೇರು ಪಿರಿಯಡ್ನಲ್ಲಿ ಅವರು ತುಂಬ ಕಡಿಮೆ ಇತ್ತು ಸಂಬಳ. ಆವಾಗಲೂ ನಮ್ಮ ಶಾಲೆಯನ್ನು ಬಿಟ್ಟು ಹೋಗಲಿಲ್ಲ. ಅದು ನಮ್ಮ ಶಾಲೆಯ ಒಂದು ಬಗ್ಗೆ ಒಂದು ಅಭಿಮಾನ, ಆ ಅಭಿಮಾನ ಎಲ್ಲರ ತಿರ್ಬೇಕು. ಆದ ಕಾರಣ ಈಗ ನೋಡಿ ಎಲ್ಲ 100% ಬಂತು. ಹಾಗೇನೆ ಸ್ಪೋರ್ಟ್ಸ್ನಲ್ಲಿ ಕೂಡ ಹಾಗೇನೆ ನಮ್ಮದು ಈ ಸಲ ಹೋದ ವರ್ಷ ಸ್ಟೇಟ್ ಲೆವೆಲಲ್ಲಿ ಹೋಗಿದ್ದಾರೆ ಮಕ್ಕಳು. ಹ್ಯಾಂಡ್ಬಾಲಲ್ಲಿ 3 ಮಕ್ಕಳು ಸೆಲೆಕ್ಟ್ ಆಗಿದ್ದರು. ಆದ ಕಾರಣ ಎಲ್ಲರನ್ನು ಅಭಿನಂದಿಸಿದ್ದೇನೆ ಈ ಟೈಮ್ನಲ್ಲಿ. ಅದೇ ವಿದ್ಯಾರ್ಥಿಗಳೇ, ಒಂದು ನಿಮ್ಮ ಹತ್ರ ಕಿವಿ ಮಾತು, ನಿಮ್ಮ ಹತ್ತಿರದ ಮಕ್ಕಳನ್ನು, ನೇಬರನ್ನು, ನಿಮ್ಮ ಪೇರೆಂಟ್ಸನ್ನು ಅಥವಾ ನಿಮ್ಮ ಸಂಬಂಧಿಕರನ್ನು ನಮ್ಮ ಶಾಲೆಗೆ ಅಡ್ಮಿಷನ್ಗೆ ಮಾಡಿ. ಈ ಶಾಲೆಯ ಬಗ್ಗೆ ನಿಮಗೆ ಗೊತ್ತಿದೆ, ಟೀಚರ್ಸ್ನವರು ಒಳ್ಳೆಯ ಟ್ಯೂಷನ್ಸ್ ಕೊಡ್ತಾ ಇದ್ದಾರೆ, ಹಾಗೆಯೇ ಅವರ ಟೀಚಿಂಗ್ ಎಲ್ಲ ಒಳ್ಳೆದಿದೆ. ಆದ ಕಾರಣ ನಮ್ಮ ಶಾಲೆಗೇ ಅಡ್ಮಿಷನ್ ಆಗುವ ಹಾಗೆ ಮಾಡಿ ಸರ್. ಹಾಗೆಯೇ ಈ ಸಂದರ್ಭದಲ್ಲಿ ಎಲ್ಲ ಟೀಚರ್ಸನ್ನು ಅಭಿನಂದಿಸುತ್ತಾ ನಾನು 2 ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಹಿಂದ್. ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 100% ಫಲಿತಾಂಶ ಬಂದದ್ದಕ್ಕಾಗಿ ಶುಭ ಹಾರೈಸಿದ್ದಾರೆ ಸಂಚಾಲಕರು. ಅವರ ಶ್ರಮವೂ ಕೂಡ ಇದೆ, ನಮ್ಮೊಟ್ಟಿಗೆ ಸದಾ ಇರ್ತಾರೆ ಸರ್. ಅವರು ಬಂದು ಎಲ್ಲ ಯೋಗಕ್ಷೇಮನ ವಿಚಾರಿಸ್ತಾ ಇದ್ದಾರೆ. ಮೊನ್ನೆ ನಮಗೆ ಒಂದು ಸ್ಪ್ರೆಡ್ಶೀಟಲ್ಲಿ ಇಲಾಖೆಯಿಂದ ಒಂದು ಮಾಹಿತಿ ಬಂದಿತ್ತು, ಈ ಸಾರಿ ನಿಮ್ಮ ಶಾಲೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಪಟ್ಟಿಯನ್ನು ಕೊಡಿ ಅಂತೇಳಿ. ನಾವು ನಿಜವಾಗಿ ಕೊಟ್ಟಿದ್ದೇವೆ, ಅದು ಬೆರಳೆಣಿಕೆಯಷ್ಟು ಮಕ್ಕಳು ಮಾತ್ರ ಇರುವಂಥದ್ದು. ಸತತವಾಗಿ ಕಳೆದ ಸಾರಿ ನಮ್ಮ ಶಾಲೆಯ ಶಿಕ್ಷಕರು ತುಂಬ ಶ್ರಮವಹಿಸಿ 3 ತಿಂಗಳುಗಳ ಕಾಲ ಸಂಜೆ 6:30 7 ಗಂಟೆಯವರೆಗೆ 7:30 ಚಹಾ ತಿಂಡಿ ಕೊಟ್ಟು ಅವರನ್ನು ತಯಾರು ಮಾಡಿ ಎಲ್ಲರೂ ಪಾಸಾಗುವ ಹಾಗೆ ನಾವು ಶ್ರಮವಹಿಸಿದ್ದೇವೆ. ಹಾಗಾಗಿ 100% ಫಲಿತಾಂಶ ಬಂದಿದೆ. ನಮ್ಮಂಥ ಶಾಲೆಯ ಮಕ್ಕಳಿಗೆ ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನವನ್ನು ಕಲಿಸುವುದು ತುಂಬ ಕಷ್ಟದ ಸಂಗತಿ. ಆ ಮಕ್ಕಳಿಗೆ ಪೆನ್ ಹಿಡಿದು ಹೆಚ್ಚಿನ ಮಕ್ಕಳಿಗೆ ಬರೀಲಿಕ್ಕೂ ಕೂಡ ಬರುವುದಿಲ್ಲ. ಅಂತಹ ಮಕ್ಕಳನ್ನು ಕೊನೆಯ ಹಂತದಲ್ಲಿ 30 ಮಾರ್ಕಿಗೆ ಸಿದ್ಧತೆ ಮಾಡೋದು ತುಂಬ ಕಷ್ಟದ ಕೆಲಸ. ಹಾಗಾಗಿ ಅವರನ್ನು ನಾವು ತಯಾರು ಮಾಡಿ ಅವರನ್ನು ಭವಿಷ್ಯದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸಲಿಕ್ಕೆ ಏನು ವ್ಯವಸ್ಥೆ ಬೇಕು ಎಲ್ಲವನ್ನು ಕೂಡ ನಾವು ಮಾಡಿ ಕಳಿಸಿದ್ದೇವೆ. ಹಾಗಾಗಿ ನಮ್ಮ ಶ್ರಮ, ಮಕ್ಕಳ ಶ್ರಮ ಮತ್ತು ಆಡಳಿತ ಮಂಡಳಿಯ ಸಹಕಾರದಿಂದ 2 ಸಂಸ್ಥೆಗಳಲ್ಲಿ 100% ಫಲಿತಾಂಶ ಬಂದಿದೆ. ಆ ದೇವಿಯ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲೂ ಕೂಡ 2 ಸಂಸ್ಥೆ PU ಕಾಲೇಜಿನಲ್ಲಿ ಕೂಡ 100% ಫಲಿತಾಂಶ ಬರಲಿ ದೇವರಲ್ಲಿ ಬೇಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. 90% ಹೆಚ್ಚಿನ ಫಲಿತಾಂಶ ಪಡೆದಂತಹ ಮಕ್ಕಳಿಗೆ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಇದೀಗಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಆ ಮಕ್ಕಳನ್ನು ಸನ್ಮಾನಿಸಬೇಕಾಗಿ ವಿನಂತಿ. 599 ಅಂಕಗಳನ್ನು ಗಳಿಸಿ 95.84% ಗಳಿಸಿರ್ತಾರೆ. ಅದೇ ರೀತಿ ಭುವಿ ಜೆ ಪುತ್ರನ್ 573 ಅಂಕಗಳನ್ನು ಗಳಿಸಿ 91.68% ಸಂಖ್ಯೆ ಗಳಿಸಿದ್ದಾರೆ. ನಮ್ಮದು ಇಂಗ್ಲಿಷ್ ಮೀಡಿಯಂ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ 2 ವಿದ್ಯಾರ್ಥಿನಿಯರು 90ಕ್ಕಿಂತ ಅಧಿಕ ಗಳಿಸಿದ ವಿದ್ಯಾರ್ಥಿನಿಯರು ಇವರು. ಅದೇ ರೀತಿ ಭಾರತ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸ್ವಾಹಿದಾ ನಸ್ರೀನಾ 96% ಅಂಕಗಳನ್ನು ಗಳಿಸಿರ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗಣ್ಯರು ಎದ್ದು ನಿಂತು ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿ.
ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು. ಅದೇ ರೀತಿ 3 ವಿದ್ಯಾಸಂಸ್ಥೆಗಳಿಂದ ಈ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ, ದೇವರ ಆಶೀರ್ವಾದ ಸದಾ ನಿಮ್ಮೊಂದರಿಗಿರಲಿ ಎಂದು ಆಶಿಸುತ್ತಾ, ನಮ್ಮೆಲ್ಲರ ಆಶೀರ್ವಾದ ನಿಮಗೆ. ಉಳ್ಳಾಲದಂತಹ ಪ್ರತಿಷ್ಠಿತ ಶಾಲೆಗಳಲ್ಲಿ 100ರ ಹತ್ತಿರ ಹೋಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನಮ್ಮೆಲ್ಲರ ಸಂತೋಷಕ್ಕೆ ಪಾತ್ರರಾದಂತಹ ಈ ಮಕ್ಕಳಿಗೆ ಸಮೂಹ ಸಂಸ್ಥೆಗಳ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದೇ ತರಗತಿಯಲ್ಲಿ 50 ಮಕ್ಕಳಲ್ಲಿ 2 ಮಕ್ಕಳು ಅತ್ಯಧಿಕ ಅಂಕಗಳನ್ನು ಗಳಿಸುವುದು ಅಂದರೆ ಹೆಚ್ಚಿನವರು ಗಳಿಸಲಿಕ್ಕೆ ಸಾಧ್ಯತೆ ಇದೆ, ಆದರೆ ಇವರ ಶ್ರಮ ಜಾಸ್ತಿ ಇದೆ. ಆ ಶ್ರಮವನ್ನು, ಆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಸಾಧನೆ ಮಾಡಿದ್ದೀರಿ ಮಕ್ಕಳೇ. ಮುಂದೆಯೂ ಕೂಡ ಪ್ರತಿ ಪರೀಕ್ಷೆಗಳಲ್ಲಿ 100% ಫಲಿತಾಂಶ ನಿಮ್ಮದಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ. ಇದೀಗ 100% ಫಲಿತಾಂಶ ಬಂದಂತಹ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ರಾಜೇಶ್ವರಿ ಮೇಡಮ್, ಭಾರತ್ ಹೈಸ್ಕೂಲಿನ ಮುಖ್ಯ ಶಿಕ್ಷಕರಾದ ಶ್ರೀಮತಿ ವಿನಯ್ ಟೀಚರ್ ಅವರು ವೇದಿಕೆಯಲ್ಲಿ ಕುತ್ಕೊಳ್ಬೇಕಾಗಿ ವಿನಂತಿ. ಆಡಳಿತ ಮಂಡಳಿಯ ಎಲ್ಲ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಪ್ರೀತಿಯ ಶಿಕ್ಷಕರೇ, ಆಡಳಿತ ಮಂಡಳಿಯ ಗಣ್ಯರೇ, ಮುಖ್ಯ ಶಿಕ್ಷಕರ ಹುದ್ದೆ 25 ವರ್ಷಗಳ ಹಿಂದೆ ಹೇಗಿತ್ತು, ಈಗ ಹೇಗಿದೆ. 25 ವರ್ಷಗಳ ಹಿಂದೆ ಬಹಳಷ್ಟು ಸುಲಭದಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ನಿಭಾಯಿಸಬಹುದಿತ್ತು. ಬೆಳಿಗ್ಗೆ 9:30ರಿಂದ ಸಂಜೆ 4 ಗಂಟೆಯವರೆಗೆ ಅರ್ಧ ಗಂಟೆಗೊಮ್ಮೆ ಇಲಾಖೆಯಿಂದ ಮೇಲ್ಸ್ಗಳು ಬರ್ತದೆ. ಈಗ ಇದನ್ನು ನೀವು ಮಾಹಿತಿ ಕೊಡಬೇಕು. 1-2 ಆದರೆ ಅದನ್ನು ಕೊಟ್ಟು ಮುಗಿಸ್ಬೋದು. ಸಂಜೆಯವರೆಗೆ ಇಲಾಖೆಯಿಂದ ಮಾಹಿತಿ ಬರ್ತಾನೆ ಇರ್ತದೆ. ಅದು ಕೊಡಲಿಲ್ಲ ಹೇಳಿದರೆ ಇಮ್ಮಿಡಿಯೇಟ್ ಮೊಬೈಲ್ಗೆ ಮೆಸೇಜ್ ಬರ್ತದೆ, ಯಾಕೆ ಕೊಡಲಿಲ್ಲ. ಉಳ್ಳಾಲದ ಈ ಶಾಲೆಗಳು ಬಾಕಿ ಇದೆ. ಅದರ ಎಡೆಯಲ್ಲಿ ಇಲಾಖೆ ನಮ್ಮ ಆಫೀಸಿನ ಕೆಲವು ದಾಖಲೆಗಳನ್ನು ನಿರ್ವಹಿಸಲಿಕ್ಕೆ ಸಿಗ್ತದೆ. ಒಂದು ಮಗು 20 ವರ್ಷದ ನಂತರ ಈ ಶಾಲೆಗೆ ಬಂದಾಗ ಆ ಮಗುವಿಗೆ ತೊಂದರೆ ಇಲ್ಲದ ಹಾಗೆ ದಾಖಲೆಗಳನ್ನು ನಾವು ರಿಜಿಸ್ಟರಲ್ಲಿ ದಾಖಲಿಸಬೇಕಾಗ್ತದೆ. ತುಂಬ ಕೆಲಸದ ಒತ್ತಡದಲ್ಲಿ ಮಕ್ಕಳಿಗೆ ಪಾಠವನ್ನು ಕೂಡ ಮಾಡಬೇಕಾಗ್ತದೆ. ಶಾಲೆಯ ಶಿಸ್ತನ್ನು ಕಾಪಾಡಬೇಕಾಗ್ತದೆ. ಮುಖ್ಯ ಶಿಕ್ಷಕರ ಹುದ್ದೆ ಎನ್ನುವುದು ತುಂಬ ದೊಡ್ಡ ಜವಾಬ್ದಾರಿಯಾಗಿ ಬದಲಾಗಿದೆ. ಇಂದಿನ ಪರಿಸ್ಥಿತಿಗಳಲ್ಲಿ ಅದನ್ನು ನಿಭಾಯಿಸುವುದು ತುಂಬ ಕಷ್ಟದ ಕೆಲಸ. ಅಂತಹ ಸಂದರ್ಭಗಳಲ್ಲಿಯೂ ಶಾಲೆಯ ಫಲಿತಾಂಶವನ್ನು, ಶಾಲೆಯ ದಾಖಲಾತಿಯನ್ನು ಉನ್ನತೀಕರಿಸಿ 100% ಫಲಿತಾಂಶ ಬರಲಿಕ್ಕೆ
ಮುಖ್ಯ ಶಿಕ್ಷಕರ ಪಾತ್ರ ತುಂಬ ಇದೆ. ಹಾಗಾಗಿ ಅವರಿಗೊಂದು ದೊಡ್ಡ ಚಪ್ಪಾಳೆಯನ್ನು ನಾವು ಕೊಡುವ. ಸಾಕಷ್ಟು ಸಂಖ್ಯೆಯ ಕಚೇರಿಯ ಕೆಲಸಗಳನ್ನು ನಿರ್ವಹಿಸುವುದರ ಜೊತೆಗೆ ಸಮಯ ಪಾಲನೆ ಕೂಡ ಬಹಳ ಮುಖ್ಯ ಆಗ್ತದೆ. ಎಲ್ಲಿಯವರೆಗೆ ಮಾಹಿತಿಗಳು ಬರ್ತಾ ಇದೆ ಅಂದರೆ, ಶಾಲೆ ಬಿಟ್ಟ ನಂತರ ಮಕ್ಕಳನ್ನ ಬಸ್ಸಿಗೆ ಹತ್ತಿಸಿ ಶಿಕ್ಷಕರು ಮನೆಗೆ ಹೋಗಬೇಕು. ಮಳೆಗಾಲ ಆರಂಭ ಆದ ಕೂಡಲೇ ಸಂಕವನ್ನು ದಾಟಿ ಬರುವಂತಹ ಮಕ್ಕಳ ಸಂಖ್ಯೆ ಎಷ್ಟಿದೆ ಮಾಹಿತಿ ಕೊಡಿ. ತುಂಬ ವಿಚಾರಗಳು ಇತ್ತೀಚಿನ ದಿನಗಳಲ್ಲಿ ಇಲಾಖೆಯಿಂದ ನಮಗೆ ಮಾಹಿತಿ ಬರ್ತಾ ಇದೆ. ತುಂಬ ಒತ್ತಡದಲ್ಲಿ ಮುಖ್ಯ ಶಿಕ್ಷಕರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೂ 100% ಫಲಿತಾಂಶ ಬಂದಿದೆ. ಮುಂದೆಯೂ ಕೂಡ ಅವರ ನೇತೃತ್ವದಲ್ಲಿ ಆ 3 ಸಂಸ್ಥೆಗಳಲ್ಲಿ 100% ಫಲಿತಾಂಶ ಬರಲಿ ಅಂತ ಹೇಳಿ ಮತ್ತೊಮ್ಮೆ ನಾವು ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಇಷ್ಟೊತ್ತು ಬಹಳ ಶಾಂತ ರೀತಿಯಿಂದ ಕುಳಿತುಕೊಂಡು ಆಲಿಸಿದಂತಹ ಎಲ್ಲ ಶಿಕ್ಷಕರೊಂದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಶ್ರೀಯುತ ಯಶವಂತ್ ಪುತ್ರನ್ ಸರ್ ಅವರು ಈ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಇರುವ ಎಲ್ಲ ಗಣ್ಯರೇ ಮತ್ತು ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿ ವೃಂದದವರೇ, ಇಂದಿನ ಈ ಕಾರ್ಯಕ್ರಮ ಇದೀಗ 3-4 ವರ್ಷಗಳಿಂದ ನಮಗೆ ಸಲ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಈ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲದೆ ಕಡಿಮೆ ಏನಿಲ್ಲ. ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ಅದು ಒಂದು ಉತ್ಪ್ರೇಕ್ಷೆಯ ಮಟ್ಟಕ್ಕೆ ಇರ್ತಾ ಇದೆ. ನಮ್ಮ ಈ ಶಾಲೆಗೆ ಬರುವಂತಹ 100% ಫಲಿತಾಂಶದ ಈ ಒಂದು ಸಂತೋಷದ ಸಂದರ್ಭವನ್ನು ಸವಿಯಲು ಈ ಕಾರ್ಯಕ್ರಮ ನಮಗಾಗಿ, ನಮ್ಮ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ರು. ಇದಕ್ಕೆ ನಾವು ನಮ್ಮ ಮೊಗವೀರ ಸಂಘಕ್ಕೆ ನಾವು ಆಭಾರಿಯಾಗಿದ್ದೇವೆ. ಹಾಗೂ ಪ್ರತಿ ವರ್ಷ ಕೂಡ ಇದೇ ರೀತಿ 100% ಫಲಿತಾಂಶ ಬರಲಿ ಎಂದು ನಿರೀಕ್ಷಿಸುತ್ತಾ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸ್ತೇವೆ ಅಂತ ತಮಗೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇದೀಗ ಭಾರತ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವಿನಯ ಟೀಚರ್ ಇವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸಹೋದ್ಯೋಗಿಗಳೇ, ಪ್ರೀತಿಯ ಮಕ್ಕಳೇ, ಭಾರತ್ ಪ್ರೌಢಶಾಲೆಗೆ ಈ ಸಲ 100% ಫಲಿತಾಂಶ SSLCಯಲ್ಲಿ. ಇದು ಬಹುಶಃ ಇಲ್ಲಿರುವ ಎಲ್ಲರಲ್ಲಿ, ಆಡಳಿತ ಮಂಡಳಿಯವರಲ್ಲಿಯೂ ಪ್ರತಿಯೊಬ್ಬರ ಹೃದಯದಲ್ಲಿ ಬಹುಶಃ ಸಂತೋಷದ ತರಂಗಗಳನ್ನು ಉಂಟು ಮಾಡಿದಂತಹ ಒಂದು ಫಲಿತಾಂಶ ಅಂತ ನಾನು ಭಾವಿಸ್ತೇನೆ. ಇಲ್ಲಿರುವಂತಹ ಎಲ್ಲ ಹಿರಿಯರು, ನಮ್ಮ ಸಂಚಾಲಕರು, ಎಲ್ಲರೂ ಶಾಲೆಯ ಎಲ್ಲ ಶಿಕ್ಷಕರನ್ನು ಅಭಿನಂದಿಸಿದ್ದೀರಿ, ಶಿಕ್ಷಕರ ಹಿರಿಮೆಯನ್ನು ಕೊಂಡಾಡಿದ್ದೀರಿ, ನಮ್ಮ ಶ್ರಮವನ್ನು ಶ್ಲಾಘಿಸಿದ್ದೀರಿ. ಆದರೆ ನಿಜವಾಗಿ ಉಳ್ಳಾಲ ಮೊಗವೀರ ಸಂಘದ ಎಲ್ಲರ ಒಳ್ಳೆಯ ಮನಸ್ಸಿಗೆ ಈ ಫಲಿತಾಂಶ ದೊರೆತಿದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಮಾತನಾಡೋದಾದರೆ ತುಂಬ ಮಾತಾಡಬಹುದು, ಆದರೂ ಒಂದು ಅತ್ಯಂತ ಚಿಕ್ಕದಾಗಿ ನಾನು ಹೇಳುವುದಾದರೆ, ಇಲ್ಲೀಗ ಮಾಜಿ ಅಧ್ಯಕ್ಷರು ಮಾತನಾಡಿದರು, ಮಾಜಿ ಸಂಚಾಲಕರು ಮಾತಾಡಿದರು, ನಮ್ಮ ಈಗಿನ ಸಂಚಾಲಕರು ಎಲ್ಲರೂ ಮಾತನಾಡಿದರು. ಬಾಬು ಬಂಗೇರ ಸರ್ ಮಾತಾಡುವಾಗ ನನ್ನ ಬಗ್ಗೆ ಹೇಳುವುದಾದರೆ, ನಾನು ಮೊದಲಿದ್ದ ಶಾಲೆಯ ಹೆಸರು, ನಾನಿಲ್ಲಿ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಅವರು ನಮ್ಮ ಶಾಲೆಗೆ ಬಂದದ್ದು, ಆ ವಿಚಾರದಿಂದ ಅವರು ಇಲ್ಲಿ ಪ್ರಸ್ತಾಪ ಮಾಡಿದರು. ನೀವು ಯಾವುದಾದ್ರೂ ಒಂದು ಸಂಸ್ಥೆಗೆ ಹೋದರೆ ಅಲ್ಲಿ ಇಂತಹ 100 ಮಂದಿ ಶಿಕ್ಷಕರಿಗೆ ಕೆಲಸ ಕೊಡುವಂತಹ ಒಂದು ಸಂಸ್ಥೆಯಲ್ಲಿ ಯಾರಾದರೂ ಆಡಳಿತ ಮಂಡಳಿಯವರು, ಅಲ್ಲಿರೋ ಒಬ್ಬರು ಟೀಚರು ಹೀಗೆ ಇದ್ದರು, ಅವರನ್ನು ನಾವು ಹೀಗೆ ಕರೆದುಕೊಂಡು ಬರ್ತೇವೆ ಅಂತ ಯಾರೂ ಹೇಳುವವರು ಇರಲಿಕ್ಕಿಲ್ಲ. ಆ ಟೀಚರು ನಮ್ಮಲ್ಲಿಗೆ ತುಂಬ ಸಲ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದರು, ಕೊನೆಗೆ ನಾವು ಒಂದು ದಿನ ಅವರಿಗೆ ಆಯಿತು ಅಂತ ಒಪ್ಪಿಗೆ ಕೊಟ್ಟಿದ್ದೇವೆ ಅಂತ ಹೇಳಬಹುದು. ಹೊರತು ಬಹುಶಃ ಉಳ್ಳಾಲ ಮೊಗವೀರ ಸಂಘದವರು ಮಾತ್ರ ಟೀಚರ್ಸ್ ಬಗ್ಗೆ ಇಷ್ಟೊಂದು ಗೌರವವನ್ನು ಹೊಂದಿ ಮಾತಾಡೋದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಈಗ ಒಬ್ಬೊಬ್ಬರನ್ನೆಲ್ಲ ಪ್ರತಿಯೊಬ್ಬರ ಬಗ್ಗೆ ಹೇಳುವುದಾದರೂ ಅವರೆಲ್ಲರೂ ಟೀಚರ್ಸಿನ ಬಗ್ಗೆ ಅತ್ಯಂತ ಹೆಚ್ಚು ಗೌರವವನ್ನು ಇಟ್ಟುಕೊಂಡವರು. ನಾನು ಶಾಲೆಗೆ 96 ಸೇರಿದ್ದೇನೆ, 30 ವರ್ಷ ಆಯಿತು. ಈ 30 ವರ್ಷಗಳಲ್ಲಿ ಯಾವ ಮೊಗವೀರ ಸಂಘದಲ್ಲಿ ಯಾರನ್ನೇ ನೋಡಿದರೂ ನನಗೆ ಪ್ರತಿ ಸಲ ಅದೇ ಅನ್ನಿಸುವುದು, ನೀವು ನಮ್ಮ ನಾವು ನಿಮಗೆ ಕೆಲಸ ಕೊಟ್ಟಿದ್ದೇವೆ ಅನ್ನುವಂತಹ ಭಾವನೆ ಇಲ್ಲ, ನಮ್ಮ ಶಾಲೆಯ ಶಿಕ್ಷಕರು ಅನ್ನುವ ರೀತಿಯಲ್ಲಿ ಎಲ್ಲರೂ ನಮ್ಮನ್ನು ನೋಡಿದ್ದಾರೆ. ಹಾಗಾಗಿ ನಿಮ್ಮ ಈ ಉತ್ತಮ ಮನಸ್ಸಿಗೆ,
ನಿಮ್ಮ ಎಲ್ಲ ಸಂಸ್ಥೆಗಳಲ್ಲಿ 100% ಫಲಿತಾಂಶ ಬರುವುದು, ಅಲ್ಲಿ ಕೆಲಸ ಮಾಡುವುದು ನಮಗೆ ಸಂತೋಷದ ವಿಷಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಜೊತೆಯಲ್ಲಿರುವಂತಹ ಸಹೋದ್ಯೋಗಿಗಳ ಬಗ್ಗೆ ಕೂಡ, ಈಗ ತಿಪ್ಪೇಸ್ವಾಮಿ ಸರ್ ಮಾತನಾಡುವಾಗ ನೀವು ಯಾವುದೇ ಸಂಸ್ಥೆಯಲ್ಲಿ ಒಬ್ಬರು HM ಅನ್ನು ಅಲ್ಲಿರುವಂತಹ ಸಹೋದ್ಯೋಗಿಗಳು ನಮ್ಮ HM ತುಂಬ ಕೆಲಸ ಮಾಡ್ತಾರೆ ಅಂತ ಬಹುಶಃ ಹೊಗಳುವಂತಹ ಸಂಸ್ಥೆಗಳು ತುಂಬ ಕಡಿಮೆ. HM ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ HMನ ಬಗ್ಗೆ ಇರುವಂತಹ ಮೈನಸ್ಗಳನ್ನು ಹುಡುಕುವವರು ಹೆಚ್ಚಿರ್ಬೋದು. ಆದರೆ ನಮ್ಮ ಶಾಲೆಯಲ್ಲಿ ಹಾಗೆ ಇಲ್ಲ. ನೋಡಿ, ಅವರು ಪಾಪ ನಮ್ಮ ಬಗ್ಗೆ ಎಷ್ಟು ಕಾಳಜಿಯಿಂದ ಎಷ್ಟೊಂದು ವಿಷಯಗಳನ್ನು HMನವರಿಗೆ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದರು. ನಿಜವಾಗಿ ನಾನು ಮೊನ್ನೆ 1 ತಿಂಗಳು ರಜೆ ಮಾಡಿದ್ದೆ, ಅಡ್ಮಿಷನ್ನ ಟೈಮ್ ಅದು. ನಮ್ಮ ಶಾಲೆಯ ಎಲ್ಲ ನನ್ನ ಸಹೋದ್ಯೋಗಿಗಳು ನಾನು ಶಾಲೆಗೆ ಬರದೇ ಇರುವುದು ಗೊತ್ತೇ ಆಗದ ಹಾಗೆ, ನಿಜವಾಗಿ ಅವರಿಗೆ ರಜೆ, ಅವರಿಗೆ ಇಲ್ಲ ರಜೆಯಲ್ಲಿ ಬಂದದಕ್ಕೇನು ಅವರಿಗೇನು ವಿಶೇಷ ಸೌಲಭ್ಯ ಇಲ್ಲ. ಆದರೂ ಕೂಡ ಅವರೆಲ್ಲರೂ ಬಂದಿದ್ದಾರೆ. ಮಕ್ಕಳ ಮನೆಗೆ ಹೋಗಿ 8ನೇ ಕ್ಲಾಸಿಗೆ 32 ಅಡ್ಮಿಷನ್ ಅನ್ನು ಮಾಡಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾವೇನು ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾ ಅದೆಲ್ಲವನ್ನು ನೀಟಾಗಿ ಮಾಡಿದ್ದಾರೆ. ಈಗ 4 ಮಂದಿ BLOಗಳಿದ್ದಾರೆ ನಮ್ಮ ಶಾಲೆಯಲ್ಲಿ ಮಾತ್ರ, ಬೇರೆ ಎಲ್ಲಿಯೂ ಅಷ್ಟು BLOಗಳಿಲ್ಲ. ನಾನು ಕ್ಲಾಸನ್ನು ನೋಡಿಕೊಳ್ಳುವಾಗ ತಿಪ್ಪೇಸ್ವಾಮಿ ಸರ್ ಏನು ಆಫೀಸಿನ ವರ್ಕ್ಗಳು ಎಷ್ಟು ಇವೆ, ಒಬ್ಬರು ಕ್ಲರ್ಕ್ ಮಾಡುವ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮನೆಗೆ ಹೋಗಿ ಬೇರೆ ಏನೆಲ್ಲ ದಾಖಲೆಗಳನ್ನು ಇಡಬೇಕಾ ಅದೆಲ್ಲವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಸಹೋದ್ಯೋಗಿಗಳು ದೊರೆತಿರುವುದು ಕೂಡ ನನ್ನ ಸೌಭಾಗ್ಯ. ಈಗ ಯಾರು ಪ್ರಜ್ಞಾ ಟೀಚರಿಗೆ ಬಂದದ್ದು ನೋಡಿದ್ರಿ ನೀವು, ಪ್ರಕಾಶ್ ಸರ್ ಆಗಿರ್ಬೋದು, ಪ್ರೀತಮ್ ಸರ್ ಆಗಿರ್ಬೋದು, ಅನ್ವರ್ ಪಾಷಾ, ಅವರೆಲ್ಲರೂ ಕೂಡ ಅವರಿಗೆ ಎಲ್ಲಿ ಡ್ಯೂಟಿ ಇದೆ, ಯಾರು ಶಾಲೆಯತ್ತ ಕಾಲಿಡುವ ಅಗತ್ಯ ಇಲ್ಲ. ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ಮಾನ್ಯತೆ ನವೀಕರಣಕ್ಕಾಗಿ ನಮ್ಮ ಪ್ರಕಾಶ್ ಸರ್ ಶಾಲೆಯದೊಂದು ಫೋಟೋ ರೀಸೆಂಟಿನದು ಅಪ್ಲೋಡ್ ಮಾಡಬೇಕಿತ್ತು, ರಾತ್ರಿ 10 ಗಂಟೆಗೆ ಬಂದಿದ್ದಾರೆ ಶಾಲೆಗೆ ಫೋಟೋ ತೆಗಿಲಿಕ್ಕೆ. ಹಾಗಾಗಿ ನಿಮ್ಮ ಒಳ್ಳೆಯ ಮನಸ್ಸಿಗೆ ನಿಮ್ಮ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅತ್ಯುತ್ತಮ ಮನಸ್ಸಿನ ಶಿಕ್ಷಕರಿದ್ದಾರೆ, ಅಥವಾ ದೇವರು ಆ ಶಿಕ್ಷಕರಿಗೆ ಅಷ್ಟು ಒಳ್ಳೆಯ ಮನಸ್ಸನ್ನು ನಿಮ್ಮ ಮನಸ್ಸಿಗೆ ಅನುಸಾರವಾಗಿ ನೀಡಿದ್ದಾರೆ. ಇದೆಲ್ಲವೂ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ನಿಮ್ಮೆಲ್ಲರ ಶುಭಾಶೀರ್ವಾದದಿಂದ ದೊರೆತಂಥದ್ದು. ಮುಂದೆ ಕೂಡ ನಮಗೆ ಇಂತಹದೇ ಸೌಭಾಗ್ಯ ಒದಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮಂಡಳಿಯ ಸಹಕಾರದಿಂದ ಮುಖ್ಯ ಶಿಕ್ಷಕರು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸಮೂಹ ಸಂಸ್ಥೆಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಸೂಯ ಮೇಡಮ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೈವಗಳನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಿರುವ ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಾ ಇರೋ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಬಹಳ ವಿಶೇಷವಾದ ರೀತಿಯಲ್ಲಿ ನಡೆದಿದೆ. ಪ್ರತಿ ವರ್ಷವೂ ಈ ರೀತಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಪುರಸ್ಕಾರವನ್ನು ಉಳ್ಳಾಲ ಮೊಗವೀರ ಸಂಘ ನೀಡ್ತಾ ಬರ್ತಾ ಇದೆ. ಇದೊಂದು ಪ್ರಶಂಸನೀಯ ಕಾರ್ಯಕ್ರಮವಾಗಿದೆ. ಅಂದರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಒಳ್ಳೆಯ ಅಂಕಗಳನ್ನು ಗಳಿಸಿದವರಿಗೆ ಅವರಿಗೆ ಒಳ್ಳೆಯ ಒಂದು ಪುರಸ್ಕಾರ ಸಿಕ್ಕಿದಾಗ ಅವರ ಮನಸ್ಸಲ್ಲಿ ನಾವು ಇನ್ನೂ ಸಹ ಮುಂದೆ ಒಳ್ಳೆಯ ರೀತಿಯಿಂದ ಓದಬೇಕು, ಒಳ್ಳೆಯ ಅಂಕಗಳನ್ನು ಗಳಿಸಬೇಕು, ಹೆತ್ತವರಿಗೂ ಶಿಕ್ಷಕರಿಗೂ ಶಾಲೆಗೂ ಒಳ್ಳೆಯ ಕೀರ್ತಿಯನ್ನು ತರಬೇಕು ಅನ್ನುವ ಒಂದು ಹುಮ್ಮಸ್ಸು ಹುಟ್ಟುತ್ತದೆ. ಇದಕ್ಕೆ ಈ ಮೊಗವೀರ ಸಂಘ ಅವರಿಗೆ ಪೂರಕವಾಗಿ ಈ ರೀತಿಯ ಕೆಲಸವನ್ನು ಮಾಡ್ತಾ ಬಂದಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಸನ್ಮಾನಿತಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ 100% ಫಲಿತಾಂಶವನ್ನು ಪಡೀಲಿಕ್ಕೆ ಪ್ರಯತ್ನಿಸಿದ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ ಪ್ರೌಢಶಾಲೆ, ಭಾರತ್ ಪ್ರೌಢಶಾಲೆ ಅಲ್ಲಿಯ ಮುಖ್ಯೋಪಾಧ್ಯಾಯನಿಯವರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ, ಶಿಕ್ಷಕೇತರ ವೃಂದದವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿಯೂ ನಮ್ಮ ಕಾಲೇಜಿಗೂ ಇದೇ ರೀತಿ ಫಲಿತಾಂಶ 100 ಫಲಿತಾಂಶ ಬರಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸುತ್ತಾ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ನಮ್ಮ ವಿದ್ಯಾರ್ಥಿ ಒಂದು ಮಾತು ಹೇಳಲೇಬೇಕು. ಸ್ವಾಯಿದಾ ನಶ್ರೀನ 96% ತೆಗೆದಿದ್ದಾಳೆ.
ಅವಳಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಆದರೆ ಅವಳು ಭಾರತ್ ಹೈಸ್ಕೂಲ್ನ ವಿದ್ಯಾರ್ಥಿನಿ. ಅಲ್ಲಿಯೂ ಕೂಡ ಅವಳು ಹೆಚ್ಚು ಅಂಕಗಳನ್ನು ಗಳಿಸಿ ಉತ್ತಮ ಫಲಿತಾಂಶವನ್ನು ನೀಡಿದ್ದಾಳೆ. PUCಗೆ ಅವಳು ಪ್ರಥಮ ಬಾರಿಗೆ ನಮ್ಮಲ್ಲಿ ಬರಲಿಲ್ಲ, ಟಿಪ್ಪು ಸುಲ್ತಾನ್ ಕಾಲೇಜಿಗೆ ಸೇರಿದ್ಲು. ಸೈನ್ಸ್ ಸೇರಿ ಅಲ್ಲಿ ಏನೋ ಅವಳಿಗೆ ಸರಿಯಾಗದೆ 2 ತಿಂಗಳು ಕಾಲೇಜಿಗೆ ಹೋಗಿ ಮತ್ತೆ ಬಿಟ್ಲು. 1 ವರ್ಷ ವೇಸ್ಟ್ ಆಯಿತು. ಮತ್ತೊಂದು ವರ್ಷ ನನ್ನ ಗಮನಕ್ಕೆ ಬಂತು, ಇಂಥ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಕಾಲೇಜಿಗೆ ಹೋಗದೆ ಮನೆಯಲ್ಲಿ ಇದ್ದಾಳೆ ಅಂತ ಆಯಿತು. ಆವಾಗ ನಾನು ಆ ಪೋಷಕರನ್ನ ಭೇಟಿಯಾಗಿ ಆ ವಿದ್ಯಾರ್ಥಿಯನ್ನ ಕರೆಸಿ ಅವಳಿಗೆ ಮನವೊಲಿಸಿ, ನಿಮಗೆ ಯಾವುದೇ ಫೀಸನ್ನು ನೀವು ಕಟ್ಟಬೇಡಿ, ಎಲ್ಲ ಖರ್ಚನ್ನು ನಾವೇ ಭರಿಸ್ತೇವೆ, ನೀನು ಬಾ ಕಲಿ, ನಿಮ್ಮಂಥ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ನಿಲ್ಲಿಸಬಾರ್ದು ಅಂತ ಅವಳಿಗೆ ಮನವರಿಕೆ ಮಾಡಿ ಅವಳನ್ನು ಅಡ್ಮಿಷನ್ ಮಾಡಿದ್ವಿ. ಆ ಅಡ್ಮಿಷನ್ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಅವಳು ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾಳೆ. ಅದೇ ರೀತಿ ಅವಳು ಯಾವಾಗಲೂ ಎಕ್ಸಾಮ್ ಬರಲಿಕ್ಕಿಲ್ಲ, ನನಗೆ ಹೆದರಿಕೆ ಆಗ್ತದೆ, ನನಗೆ ಟೆನ್ಷನ್ ಆಗ್ತದೆ. ಫೈನಲ್ ಎಕ್ಸಾಮಲ್ಲಿ ಸಬ್ಬಿಸ್ಟೇ ನಮಗೆ ಎಕ್ಸಾಮ್ ಸೆಂಟರ್ ಇತ್ತು. ಎಕ್ಸಾಮ್ನ ಪ್ರತಿದಿನ ನಾನು ಹೋಗ್ತಾ ಇದ್ದೆ. ವಿದ್ಯಾರ್ಥಿಗಳಿಗೆ ಅವರಿಗೆ ಹುರಿದುಂಬಿಸಬೇಕು, ಅವರಿಗೆ ಸ್ವಲ್ಪ ಮೋಟಿವೇಟ್ ಮಾಡಬೇಕನ್ನೋ ಉದ್ದೇಶದಿಂದ. ಆವಾಗಲೂ ಅವಳು ಹೇಳೋದು, ಮೇಡಮ್ ನಮಗೆ ಆಶೀರ್ವಾದ ಮಾಡಿ, ನನಗೆ ಟೆನ್ಷನ್ ಆಗ್ತದೆ, ನಾನು ಎಕ್ಸಾಮಿಗೆ ಹೋಗುವುದಿಲ್ಲ. ಅದೇ ಮಾತನ್ನ ಹೇಳ್ತಾ ಇದ್ಲು. ಆವಾಗ ಅವಳಿಗೆ ಅಲ್ಲಿಯೂ ಕೂಡ ಅವಳಿಗೆ ಸಮಾಧಾನ ಮಾಡಿ, ಓದು ಬರೀ ಟೆನ್ಷನ್ ಮಾಡಬೇಡ ಅಂತ ಹೇಳಿದ್ದು. ಆ ಮಾತಿನಿಂದ ಅವಳಿಗೆ ಒಂದು ಉತ್ತಮ ಫಲಿತಾಂಶವನ್ನು ಕೊಟ್ಲು. ಅವಳು ಸ್ವಲ್ಪ ಟೆನ್ಷನ್ ಮಾಡೋದು ಜಾಸ್ತಿ, ಇಲ್ಲದಿದ್ದರೆ ಅವಳು ನಿಜವಾಗಿ ನಾ ಹೇಳ್ತೇನೆ 600ರಲ್ಲಿ 600 ಅಂಕ ಸಿಕ್ತಿತ್ತು. 25 ಅಂಕ ಅಲ್ಲಿಗೆ ಕಡಿಮೆ ಆಯಿತು. ಕಾರಣ ಅದೇ, ಅವಳು ಸ್ವಲ್ಪ ಸೀರಿಯಸ್ ಆಗಿ ತೆಕ್ಕೊಳ್ತಾರೆ. ಒಂದು ಯಾವುದಾದ್ರೂ ಅರ್ಥ ಆಗಲಿಲ್ಲ, ಏನಾಗ್ತದ ಎಕ್ಸಾಮ್, ಹೇಗೆ ಬರ್ತದ ಏನು ಅನ್ನುವ ಹೆದರಿಕೆಯಿಂದ ಅಷ್ಟು ಮಾರ್ಕ್ಸ್ ಅವಳಿಗೆ ಕಡಿಮೆ ಬರ್ಬೋದು. ಹಾಗಿರುವಾಗ ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಪ್ರಶಂಸನೀಯ. ಇನ್ನು ಮುಂದಕ್ಕೂ ಇದೇ ರೀತಿಯ ಕಾರ್ಯಕ್ರಮಗಳು ನಡೆಯಲಿ, ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಲಿ, ಎಲ್ಲರಿಗೆ ಒಳ್ಳೆಯದಾಗಲಿ. ಶಿಕ್ಷಕರು ಮಾತ್ರ ಕಾರಣ ಅಲ್ಲ ಅನ್ನೋದಕ್ಕೆ ಒಂದು ಶಾಲೆಯದ್ದೇ ಒಂದು ಹೇಳಿಬಿಡ್ತೇನೆ ನಾನು. ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಅಡುಗೆಯವರಿಗೆ ಬರಿದ್ದಾರೆ. ಅಡುಗೆಯವರು ಬೇರೆ ಶಾಲೆಗಳಲ್ಲಿ ಅನ್ನ ಮತ್ತು ಸಾರು ಮಾಡಿ ಹೋದರೆ ಸಾಕಾಗಿರ್ತದೆ. ಆದರೆ ನಮ್ಮ ಶಾಲೆಯಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಮೊದಲೇ ಹೇಳಿದ್ದಾರೆ, ಅತ್ಯುತ್ತಮವಾದಂತಹ ಊಟವನ್ನು ಮಕ್ಕಳಿಗೆ ನೀವು ಕೊಡಬೇಕು ಅಂತ. ಹಾಗಾಗಿ ಅನ್ನ ಸಾರು ಮತ್ತು ಪಲ್ಯ ಪ್ರತಿದಿನ ನಮ್ಮ ಊಟದಲ್ಲಿ ಇರ್ತದೆ. ಅನ್ನ ಸಾರು ಮಾತ್ರ ಬೇರೆ ಕಡೆ ಇರೋದು, ನಮ್ಮಲ್ಲಿ ಅನ್ನ ಇರ್ತದೆ, ಸಾರು ಇರ್ತದೆ, ಪಲ್ಯ, ಮೊಟ್ಟೆ ಎಲ್ಲ ಹೇಗೂ ಎಲ್ಲ ಕಡೆಯೂ ಇರುವಂಥದ್ದು. ಮತ್ತು ನಮ್ಮ ಶಾಲೆಯಲ್ಲಿ ಮೊಟ್ಟೆಗೆ ಈಗ 7.5 ರೂಪಾಯಿ ಆದರೂ ನಮಗೆ 5.5 ರೂಪಾಯಿ ಸಿಕ್ಕುವುದಾದರೂ ಒಂದು ದಿವಸದಲ್ಲಿ 100 ಮಕ್ಕಳು ಅಂತ ಹೇಳಿದರೆ 200 ರೂಪಾಯಿ ನಷ್ಟ ಆಗ್ತದೆ, ಕೈಯಿಂದ ಹೋಗ್ತದೆ. ಆದರೂ ಯಾರಿಗೂ ನಾವು ಬಾಳೆಹಣ್ಣು ಕೊಡುವುದಿಲ್ಲ. ಬಾಳೆಹಣ್ಣಾದರೆ ಕಡಿಮೆಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಪ್ರತಿಯೊಬ್ಬರು ಮೊಟ್ಟೆಯೇ ತಿನ್ನಬೇಕು ಅಂತ ಹಠ ಹಿಡಿದು ಮಾಡ್ತಾ ಇದ್ದೇವೆ. ಆಗ ಇದಕ್ಕೆಲ್ಲ ಪೂರಕವಾಗಿ ನಮ್ಮ ಅಡುಗೆಯವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಅದನ್ನು ನಾನಿಲ್ಲಿ ಹೇಳಲೇಬೇಕು. ಅವರು ಮಕ್ಕಳಿಗೆ ಯಾವ ರೀತಿ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ಸಂಜೆಗೆ ಮಾಡಿಕೊಟ್ಟು, ಎಲ್ಲ ಮಕ್ಕಳಿಗೆ ಬೇಕಾಗುವಷ್ಟು ಕಾಫಿ ಮಾಡಿಕೊಟ್ಟು ಅವರು ಪ್ರತಿದಿನ ನಮ್ಮೊಂದಿಗೆ ಜನವರಿಯ ನಂತರ ಸಹಕರಿಸಿದ್ದಾರೆ. ಬೇರೆ ಶಾಲೆಯವರ ಅಡುಗೆಯವರ ಹಾಗೆ ಅದು ನಮ್ಮ ಕೆಲಸ ಅಲ್ಲ, ನಮಗೆ ಅಷ್ಟು ಸಂಬಳ ಬರುವುದಿಲ್ಲ ಅಂತ ಏನಾದರೂ ಹೇಳಿರ್ತಿದ್ರೆ ನಮಗೆ ಈ ರೀತಿಯಾಗಿ ಮಕ್ಕಳನ್ನು ಓದಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಯಶೋಧ ಮೇಡಮ್ ಅವರಿದ್ದಾರೆ ಮತ್ತು ನಮ್ಮ ಅನ್ವರ್ ಪಾಷಾ ಕ್ಲರ್ಕ್ರವರಿದ್ದಾರೆ. ಅವರು ಕೂಡ ನಮಗೆ ಅಷ್ಟೇ ಸಹಕಾರ ನೀಡಿದವರು. ಮಕ್ಕಳಿಗೆ ಪೂರಕವಾಗಿ ಅವರು ಎಲ್ಲ ನೋಡಿ, ನಾವು 6 ಗಂಟೆವರೆಗೆ ನಿಲ್ಲುವುದು ಅಂತ ಹೇಳುವಾಗ ಅವರು ಕೂಡ ನಮ್ಮ ಜೊತೆಯಲ್ಲಿ ನಿಲ್ತಾರೆ. 6 ಗಂಟೆಯವರೆಗೆ ಆದರೂ ನಿಲ್ತಾರೆ ಅವರು. ಅದರ ನಂತರ ಅಲ್ಲದೆ ಇದ್ರು 6 ಗಂಟೆಯವರೆಗೆ ಆದರೂ ಅವರು ಸಹ ನಿಲ್ತಾರೆ. ಅವರಿಗೂ ಮನೆಯಲ್ಲಿ ಕೆಲಸ ಇದೆ, ಆದರೂ ಸಹ ಅವರು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಮತ್ತು ನಮ್ಮ ಪ್ರೀತಮ್ ಸರ್ ಅವರದು ಸಬ್ಜೆಕ್ಟ್ ಅಲ್ಲದೇ ಇದ್ದರು ಬಹುಶಃ ಅವರು ಮಕ್ಕಳನ್ನು ಅಷ್ಟೊಂದು ಸಬ್ಜೆಕ್ಟ್ನವರಷ್ಟೇ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಕಾರಣ ಮಕ್ಕಳು ಎಲ್ಲ ಸಬ್ಜೆಕ್ಟಲ್ಲೂ ಶಾಲೆ ತಪ್ಪಿಸದೇ ಬರುವುದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ, ಅಂದರೆ ಇಲ್ಲಿ ಆಡಳಿತ ಮಂಡಳಿಯಲ್ಲಿರುವ ಎಲ್ಲರಿಗೂ, ಉಳಿದ ಅವರು ಕೂಡ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾನು ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಹಾಗೆ ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರೀತಿಯ ಶಿಕ್ಷಕರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ನಮ್ಮ ಶಾಲೆಯ ಎಲ್ಲ ವಿಚಾರಗಳನ್ನು ಮುಖ್ಯ ಶಿಕ್ಷಕರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಬಿಸಿ ಊಟದವರು
ಬೆಳಿಗ್ಗೆ 1 ಗಂಟೆಗೆ ಮಧ್ಯಾಹ್ನ ಅಂದರೆ ಸಂಜೆ 4 ಗಂಟೆಗೆ ಕೊಡುವ ಚಹಾದ ವ್ಯವಸ್ಥೆಯನ್ನು ಮಾಡಿಟ್ಟು ಹೋಗ್ತಾರೆ ಅವರು. ನಾವು ಹೇಳುವುದೇ ಇಲ್ಲ, ಎಲ್ಲ ವ್ಯವಸ್ಥಿತವಾಗಿ ಬಿಸಿ ಬಿಸಿಯಾದ ತಿಂಡಿ ಮತ್ತು ಚಹಾವನ್ನು ಮಾಡಿಟ್ಟು ಹೋಗ್ತಾರೆ. ಸಂಜೆ 4 ಗಂಟೆಗೆ ಮಕ್ಕಳಿಗೆ ಕೊಟ್ಟು ಸಂಜೆ 6:30 ತನಕ ನಾವು ಓದಿಸ್ತಾ ಇದ್ದೇವೆ. ಸತತ 3 ತಿಂಗಳು ಹೀಗೆ ಮಾಡಿಕೊಡ್ತಾರೆ. ಅವರು ಯಾವತ್ತೂ ಕೂಡ ನಮಗೆ ಕಷ್ಟ ಅಂತ ಹೇಳಲಿಲ್ಲ. ಹಾಗಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಸಂಚಾಲಕರು ಕೂಡ ಅದನ್ನು ಪರಿಶೀಲಿಸಿದ್ದಾರೆ ಸಾಕಷ್ಟು ಸಾರಿ ಬಂದು. ಮಕ್ಕಳ ಚಹಾ ತಿಂಡಿಯ ವ್ಯವಸ್ಥೆ ಇರ್ಬೋದು, ಮಕ್ಕಳ ಕಲಿಕೆ ಇರ್ಬೋದು, ಪ್ರತಿದಿನ ಸಂಜೆ ಕೂಡ ನಮ್ಮೊಟ್ಟಿಗಿದ್ದು ಅದನ್ನು ಪರಿಶೀಲಿಸಿದ್ದಾರೆ. ಅವರಿಗೂ ಕೂಡ ನಾನು ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಯಶವಂತ್ ಪುತ್ರನ್ ಸರ್ ಅವರು ಶುಭ ಹಾರೈಸಬೇಕಾಗಿ ವಿನಂತಿ. ಸರ್ವಮಂಗಳ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕಿ ಗೌರಿ ನಾರಾಯಣ ನಮಸ್ತೆ. ನನ್ನ ಆರಾಧ್ಯ ದೇವಿ ವ್ಯಾಘ್ರ ಚಾಮುಂಡೇಶ್ವರಿಯನ್ನು ಪರಿವಾರ ದೈವಗಳನ್ನು ಮನಸಾರೆ ಸ್ಮರಿಸುತ್ತಾ, ವಿಶೇಷವಾಗಿ ಈ ಒಂದು ಶಿಕ್ಷಣ ವ್ಯವಸ್ಥೆಗೆ ಈ ಹಿಂದೆ ಕೈ ಜೋಡಿಸಿ ಈಗ ನಮ್ಮ ಜೊತೆಗೆ ಇರದಂಥ ಹಲವಾರು ಹಿರಿಯ ಚೇತನಗಳಿಗೆ ಮತ್ತೊಮ್ಮೆ ನಮನವನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಗುವಿನ ಸಂಘದ ಹಿರಿಯರು, ಮಾರ್ಗದರ್ಶಕರಾದಂಥ ಶ್ರೀಯುತ ಸದಾನಂದ ಬಂಗೇರ್ರೆ, ಅದೇ ರೀತಿ ವ್ಯಾಘ್ರ ಚಾಮುಂಡೇಶ್ವರಿಯ ಸೇವೆಗೈಯುತ್ತಿರುವಂಥ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು ಶ್ರೀಯುತ ಸುರೇಂದ್ರ ಪುತ್ರನ್ ಗುರ್ಕರ್ರೆ, ಮಾಜಿ ಸಂಚಾಲಕರು, ಶಾಲೆ ಮತ್ತು ಈ ವಾಣಿಜ್ಯ ಸಂಕೀರ್ಣದ ರೂವಾರಿ ಬಾಬ್ ಬಂಗೇರ್ ಅವರೇ, ಹಿರಿಯರು ಹಲವಾರು ವರ್ಷಗಳ ಕಾಲದಿಂದ ಮಗುವಿನ ಸಂಘದ ಸಮಿತಿಯಲ್ಲಿ ಇದ್ದುಕೊಂಡು ಈ ಎಲ್ಲ ಕೈಂಕರ್ಯಗಳಲ್ಲಿ ಕೈ ಜೋಡಿಸಿದಂಥ ಶ್ರೀಯುತ ರಾಮದಾಸ್ ಅಮೀನ್ರವರೇ, ಅದೇ ರೀತಿ ನಮ್ಮ ಇನ್ನೋರ್ವ ಯುವ ಸದಸ್ಯ ಶ್ರೀಯುತ ದೀಪಕ್ ಪುತ್ರರವರೇ, ಈ ಶಾಲೆಯ ಈಗಿನ ಎಲ್ಲ ಅಭಿವೃದ್ಧಿಯಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ಆದ ಸಾಧನೆಗೆ ಒಂದು ಮುಖ್ಯ ನೇತೃತ್ವವನ್ನು ವಹಿಸಿದಂಥ ಶ್ರೀಯುತ ರೋಹಿದಾಸ್ ಬಂಗೇರವರೇ, ಭಾರತ್ ಪ್ರೌಢಶಾಲೆ ಕನ್ನಡ ಮಾಧ್ಯಮದ ಪ್ರಾಧ್ಯಾಪಕ ಮುಖ್ಯೋಪಾಧ್ಯಾಯಿನಿ ವಿನಯ ಟೀಚರ್ ಅವರೇ, ಭಾರತ್ PU ಕಾಲೇಜಿನ ಪ್ರಾಂಶುಪಾಲರಾದಂತಹ ಅನುಸೂಯ ಮೇಡಮ್ ಅವರೇ, ಭಾರತೀಯ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾದಂಥ ರಾಜೇಶ್ವರಿ ಅವರೇ, ಈ ಶಾಲೆಯ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಅಧ್ಯಾಪಕ ಸಹೋದರ ಸಹೋದರಿಯರೇ, ಪಾಠ್ಯೇತರ ಚಟುವಟಿಕೆಗಳನ್ನು ನಡೆಸುತ್ತಿರುವಂಥ ಸಹಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮದ ಮಿತ್ರರೇ, 1947ರಲ್ಲಿ ಈ ಶೈಕ್ಷಣಿಕ ವ್ಯವಸ್ಥೆಗೆ ಶಂಕುಸ್ಥಾಪನೆಯಾಯಿತು. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿಯ ಆಶೀರ್ವಾದ ಪ್ರಸಾದದೊಂದಿಗೆ ಅಂದಿನ ಹಿರಿಯರು ಮೊಗವೀರ ಪಟ್ಟಣದಲ್ಲಿ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಶಂಕುಸ್ಥಾಪನೆಗೈದು, ಅದು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ 2-3 ತಿಂಗಳ ಮುಂಚೆನೆ ಈ ಶೈಕ್ಷಣಿಕವಾಗಿ ಈ ಭಾಗದಲ್ಲಿ ಬಡ ವರ್ಗದ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಕೊಡಬೇಕು. ಆ ಮುಖೇನ ನಮ್ಮ ಊರಿನ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಪಡೆದು ಉತ್ತಮರಾಗಿ ಬಾಳ್ಬೇಕನ್ನುವ ಆ ಒಂದು ಮುನ್ಸೂಚನೆ, ಮುಂದಾಲೋಚನೆಯಿಂದ ನಮ್ಮ ಹಿರಿಯರು ಅವತ್ತು ಮಾಡಿದಂಥ ಒಂದು ಶಿಲಾನ್ಯಾಸ, ಬಹುಶಃ ಅದರ ನಂತರ 1967-68ರಲ್ಲಿ ಭಾರತ್ ಪ್ರೌಢಶಾಲೆಯಾಗಿ ಇಲ್ಲಿ ನಿರ್ಮಾಣವಾಯಿತು.
ಈ ಎಲ್ಲ ಕಾರ್ಯಗಳಲ್ಲೂ ಈಗಿರುವಂಥ ಇಬ್ಬರು ಹಿರಿಯರು ಮತ್ತು ಈಗ ನಮ್ಮ ಜೊತೆಗೆ ಇಲ್ಲದಂಥ ಹಲವಾರು ಹಿರಿಯರು ಭಾಜನರಾಗಿದ್ದರು. ತದನಂತರ ದಿನಗಳಲ್ಲಿ ಸನ್ಮಾನ್ಯ ಸದಾನಂದ ಮಂಗೇರವರ ಅಧ್ಯಕ್ಷತೆಯಲ್ಲಿ ಇರಬೇಕಿದ್ರೆ ಈ ಭಾಗದಲ್ಲಿ ಶಾಲೆಯ ಒಂದು ಪೂರ್ತಿ ಜವಾಬ್ದಾರಿಯನ್ನು ಶಾಲಾ ಕಮಿಟಿ ಅಂತ ಹೇಳಿ ಬೇರೆಣೆ ಇತ್ತು. ಆ ಮುಖಾಂತರ ಬಾಬ್ ಬಂಗೇರವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ, ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಭಾರತ್ PU ಕಾಲೇಜ್ ಮತ್ತು ಈ ಭಾಗದ ಎಲ್ಲ ವಾಣಿಜ್ಯ ಸಂಕೀರ್ಣಗಳ ಕೆಲಸ ಕಾರ್ಯಗಳು ಆದವು. ಇದರ ಹಿಂದೆ ಒಂದು ಉದ್ದೇಶ ಇತ್ತು. ಏನು ಉದ್ದೇಶ ಅಂತ ಹೇಳಿದ್ರೆ, ಮೂಲತಃ ವಿದ್ಯಾಭ್ಯಾಸ ಇಲ್ಲದ ಹಿರಿಯರು ಸ್ಥಾಪಿಸಿದಂಥ ಶಾಲೆ ಅವರಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಆದರೆ ಮುಂದಾಲೋಚನೆ ಇತ್ತು, ಮುಂದಿನ ಭಾರತ ಹೇಗಿರ್ಬೇಕನ್ನುವ ಚಿಂತನೆ ಅವರಲ್ಲಿತ್ತು. ಮುಂದಿನ ನಮ್ಮ ವಿದ್ಯಾರ್ಥಿಗಳು ಹೇಗೆ ಬರಬೇಕನ್ನುವ ಚಿಂತನೆ ಅವರಲ್ಲಿತ್ತು. ಅದಕ್ಕೆ ಪೂರಕವಾಗಿ ತದನಂತರದವರು ತನ್ನ ಹೆಜ್ಜೆ ಗುರುತುಗಳನ್ನು ಇಟ್ಕೊಂಡು ಬಂದರು. ಇದೀಗ ಖುಷಿಯ ಸಂದರ್ಭ ಅಂತ ಹೇಳಿದ್ರೆ, ಬಹುಶಃ 5-6 ವರ್ಷಗಳಿಂದ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 100% ಫಲಿತಾಂಶಗಳು ಬರುವಂಥದ್ದು. ವಿಶೇಷವಾಗಿ ಈ ಬಾರಿ ಭಾರತ ಪ್ರೌಢಶಾಲೆ ಕನ್ನಡ ಮಾಧ್ಯಮದ ಕೂಡ 100% ಫಲಿತಾಂಶ ಬಂದಿರುವಂಥದ್ದು. ಅದರಲ್ಲೂ ಜೊತೆಯಾಗಿ ನಾವೆಲ್ಲ ಕಂಡಿದ್ದೇವೆ, ಈಗ 23 ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ವಿಶೇಷ ಅಂದರೆ 23 ಇದ್ದಾರೆ. ಅದರಲ್ಲಿ 5 ಮಂದಿ ಕನ್ನಡ ಮಾಧ್ಯಮದ ಆಗಿದ್ರೆ ಉಳಿದವರೆಲ್ಲ ಆಂಗ್ಲ ಮಾಧ್ಯಮದವರು. ಈ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಉಂಟು. ಇದೊಂದು ನಮ್ಮ ಭಾರತ ಪ್ರೌಢ ಶಾಲೆಯಿಂದ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಿಂದ ಒಂದು ಸಂಕೇತವನ್ನು PU ಕಾಲೇಜಿಗೆ ಕೊಡ್ತಿದೆ. ಮುಂದಕ್ಕೆ ನೀವು ಕೂಡ ನಮ್ಮ ಥರ 100% ತೆಗೆಯಬೇಕು ಅನ್ನುವಂಥ. 100% ತೆಗಿಬೇಕಿದ್ರೆ ಸಾಮಾನ್ಯ ಸಾಧನೆ ಸಾಲದು. ಅದಕ್ಕೆ ಅಷ್ಟೇ ಅವಿರತವಾದ ಪ್ರಯತ್ನ ಬೇಕು, ತಾಳ್ಮೆ ಬೇಕು, ಸಮಯ ಬೇಕು. ಸಮಯವನ್ನು ನೀಡಬೇಕಾಗತ್ತೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಬರುವಂಥ ವಿದ್ಯಾರ್ಥಿಗಳು ಬಹುಶಃ ಹಲವು ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದಲೇ ಬಂದವರು ಇರ್ತಾರೆ, ಇನ್ನು ಕೆಲವರು ಹೊರಗಿನಿಂದ ಬಂದಿರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿಕೊಂಡು ಅವರಿಗೂ ಕೂಡ ವಿದ್ಯಾರ್ಜನೆಯನ್ನು ನೀಡುವಂಥ ವ್ಯವಸ್ಥೆಯಲ್ಲಿ, ಅವರನ್ನು ಆ ಮುಖ್ಯವಾಹಿನಿಗೆ ತರುವಂಥ ವ್ಯವಸ್ಥೆಯಲ್ಲಿ ನಾವು ಸಹಕಾರವನ್ನು ಅತಿ ಹೆಚ್ಚು ಕೊಟ್ಟಾಗ, ನಮ್ಮ ಸಮಯ ಇಷ್ಟೇ, ಇದಕ್ಕಿಂತ ಹೆಚ್ಚಿಲ್ಲ ಅಂತ ಹೇಳದೆ ನಮ್ಮ ಸಮಯವನ್ನು ಹೆಚ್ಚು ಕೊಟ್ಟಾಗ ಈ ವಿದ್ಯಾರ್ಥಿಗಳನ್ನು ಆ ರೀತಿಯಾಗಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಅರಿತುಕೊಳ್ಬೇಕು, ನಮ್ಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಇದೆ. ಆಂಗ್ಲ ಮಾಧ್ಯಮ ಬರಬೇಕಿದ್ರೆ ತುಂಬಾ ಬಡ ವಿದ್ಯಾರ್ಥಿಗಳು ಬರ್ತಾರೆ. ಅದಕ್ಕಾಗಿ ಮಗುವಿನ ಸಂಘ ಅತಿ ಕಡಿಮೆ ವೆಚ್ಚದಲ್ಲಿ ಇಲ್ಲಿ ಶಿಕ್ಷಣವನ್ನು ಕೊಡ್ತದೆ. ಬಹುಶಃ ಈಗಿನ ದಿನಗಳಲ್ಲಿ ಕಡಿಮೆ ಅಂದರೆ 35,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಲ್ಲೂ ಪಡೆದುಕೊಂಡು ಸೀಟು ಕೊಡುವಂತಹ ಶಾಲೆಗಳು ಇರುವಂಥದ್ದು ಜಾಸ್ತಿ. ಬಹುಶಃ ಸರಕಾರ ಅರಿತುಕೊಳ್ಬೇಕು. ಸರಕಾರ ಶಿಕ್ಷಣವನ್ನು ಸರಕಾರಕ್ಕೆ ಮಾಡಲಿಕ್ಕೆ ಮಾಡುವ ಸಂದರ್ಭದಲ್ಲಿ, ಅತಿ ಕಷ್ಟ ಇದ್ದ ಸಂದರ್ಭದಲ್ಲೂ ಕೂಡ ಇಂತಹ ಪ್ರೈವೇಟ್ ಶಾಲೆಗಳು ತುಂಬಾ ಖರ್ಚನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಡುವಂಥ ಕೆಲಸಗಳನ್ನು ಮಾಡಿದೆ. ಆದರೆ ಸರಕಾರದಲ್ಲಿ ಯಾಕೆ ತಾರತಮ್ಯ? ಪ್ರೈವೇಟ್ ಶಾಲೆಗಳು, ಸರಕಾರಿ ಶಾಲೆಗಳು ಅನ್ನುವಂಥದ್ದು ನಾನು ಹೇಳುವಂಥದ್ದು ಅಷ್ಟೇ. ಈ ಮುಖಾಂತರ, ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಸಂದರ್ಭದಲ್ಲಿ ಸರಕಾರಕ್ಕೆ ಸಹಕಾರಿಯಾಗಿ ವಿದ್ಯಾಭ್ಯಾಸ ಕೊಟ್ಟಂತ ಏನು ಶಾಲೆಗಳಿವೆ, ಹಿರಿಯ ಶಾಲೆಗಳಿವೆ, ಅವರನ್ನು ಗುರುತಿಸಿ ಅವರಿಗೆ ಬೇರೆಯೇ ಮಾನದಂಡವನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ವಿದ್ಯಾರ್ಥಿಗಳು ಇವತ್ತು ಪಾಸಾಗಿದ್ದಾರೆ. ನಿಮ್ಮಲ್ಲಿ ನಮ್ಮದೊಂದು ವಿನಂತಿ ಇದೆ. ನೀವು ಕಲಿತ ಶಾಲೆ, ಕಲಿಸಿದ ಗುರುಗಳು ಮತ್ತು ನಿಮ್ಮನ್ನು ಹೆತ್ತು ಹೊತ್ತ ತಂದೆ ತಾಯಿಯವರು, ಅವರು ನಿಮಗಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವುದನ್ನು ಮನವರಿಕೆ ಮಾಡಿಕೊಳ್ಳಿ. ಅವರು ತಮ್ಮ ಜೀವನವನ್ನೇ ಅದಕ್ಕಾಗಿ ಅಳವಡಿಸಿಕೊಂಡಿದ್ದಾರೆ. ಹಾಗಿರುವಾಗ ಮುಂದಿನ ದಿನಗಳಲ್ಲಿ
ಅವರಿಗೆ ಏನಾದರೂ ನೀವು ಕೊಡಬೇಕಾಗಿಲ್ಲ. ನೀವು ಏನು ಸಮಾಜದಲ್ಲಿ ಸಮಸ್ಯೆಯಾಗದೆ ಸಮಾಜಕ್ಕೆ ಪೂರಕವಾಗಿ ಸಮಾಜಕ್ಕಾಗಿ ಬದುಕುವಂಥ ವ್ಯಕ್ತಿಗಳಾದಾಗ ಮಾತ್ರ ನಮ್ಮ ಈ ಎಲ್ಲ ಪ್ರಯತ್ನಗಳು ಫಲಿಸುತ್ತದೆ ಅನ್ನುವಂಥ ಹೇಳುವಂಥದ್ದು. ನಮ್ಮ ಅಧ್ಯಾಪಕರು ಭಾರಿ ಶ್ರಮಪಟ್ಟಿದ್ದಾರೆ, ಭಾರಿ ಶ್ರಮಪಟ್ಟಿದ್ದಾರೆ. ಬಹುಶಃ ಶಾಲೆ ಬಿಟ್ಟ ನಂತರ ಅವರಿಗೆ ಟ್ಯೂಷನ್ ಕೊಡುವಂಥ ವ್ಯವಸ್ಥೆಗಳನ್ನು ಕನ್ನಡ ಮಾಧ್ಯಮದಲ್ಲಾಗಲಿ ಆಂಗ್ಲ ಮಾಧ್ಯಮದಲ್ಲೇ ಆಗಲಿ ಮಾಡಿದ್ದರಿಂದಾಗಿ ಈ ಫಲಿತಾಂಶ ಬರಲಿಕ್ಕೆ ಆಯಿತು. ನಿಮ್ಮೆಲ್ಲರ ಸಾಧನೆ. ಒಬ್ಬರನ್ನೆಲ್ಲ ಈಗ ಇಲ್ಲಿ ಕರೆದದ್ದು ಮುಖ್ಯೋಪಾಧ್ಯಾಯರಿಗೆ ಮಾತ್ರ ಸನ್ಮಾನ ಮಾಡಿದ್ವಿ, ಅದರ ಅರ್ಥ ಅವರು ಮಾಡಿದ್ದಂತ ಹೇಳಿಲ್ಲ. ನಿಮ್ಮೆಲ್ಲ ಸಹಕಾರದಿಂದ ಅದಕ್ಕೆ ಸಂಬಂಧಪಟ್ಟ ನಿಮ್ಮೆಲ್ಲ ಅಧ್ಯಾಪಕರ ಸಹಕಾರ, ಅಧ್ಯಾಪಕರು ಮಾತ್ರ ಇಲ್ಲ, ಪಾಠ್ಯೇತರವಾಗಿ ಕ್ಲರ್ಕ್ಗಳಿರ್ಬೋದು ಅಥವಾ ಇನ್ನಿತರ ವ್ಯಾನ್ನಲ್ಲಿ ಹೋಗುವವರಿರ್ಬೋದು ಅಥವಾ ಊಟದ ವ್ಯವಸ್ಥೆಯಲ್ಲಿರುವವು ಎಲ್ಲರೂ, ವ್ಯಾನ್ನ ಡ್ರೈವರ್ಗಳಾಗಿರ್ಬೋದು, ಆ ಸಮಯಕ್ಕೆ ತಕ್ಕಾಗಿ ಅವರು ಆ ಕೆಲಸಗಳನ್ನು ಮಾಡಿದ್ದರಿಂದಾಗಿ ಈ ಫಲಿತಾಂಶಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ತಲೆಯಲ್ಲಿರಲಿ ವಿದ್ಯಾರ್ಥಿಗಳ ಪರಿಶ್ರಮ, ನಿಮ್ಮ ಕಠಿಣ ಪರಿಶ್ರಮದಿಂದ ಬಂದಿದೆ. ನಿಮಗೆ ಶುಭವಾಗಲಿ ಅಂತ ಹೇಳುತ್ತಾ, ವಿಶೇಷವಾಗಿ ಇವತ್ತು ಅಧ್ಯಾಪಕರು ಯಾರೆಲ್ಲ ಇಲ್ಲಿ ಬಂದು ವೇದಿಕೆಗೆ ಬಂದಿದ್ದೀರಾ ನಿಮ್ಗೆಲ್ರಿಗೂ ಶುಭವಾಗಲಿ. ಅದರ ಜೊತೆಗೆ ಮುಂದಿನ ದಿನದಲ್ಲಿ ನಾವು ಹೇಳುವಂಥದ್ದು ಇಷ್ಟೇ, 100% ತರುವುದು ದೊಡ್ಡ ವಿಷಯ ಅಲ್ಲ, ಈಗ ತಂದಿದ್ದೀರಿ ಹಾಗಾಗಿ ದೊಡ್ಡ ವಿಚಾರ ಅಲ್ಲ. ಅದನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮಲ್ಲಿದೆ, ಉಳಿಸಿಕೊಳ್ಳುವಂಥ ಜವಾಬ್ದಾರಿ ಇದೆ. ಅದಕ್ಕೆ ಸರ್ಕಾರ ಪೂರಕವಾಗಿ ಈ ಬಾರಿ ವ್ಯವಸ್ಥೆಗಳನ್ನು ಮಾಡಿದೆ. 13 ಮಾರ್ಕ್ ಅಲ್ಲ ಟೀಚರ್, 13 ಮಾರ್ಕ್ಸ್ ತೆಗೆದ್ರೆ ಪಾಸ್. ಈ ಥರದ ವ್ಯವಸ್ಥೆ ಸರ್ಕಾರ ಮಾಡ್ತಾ ಬಂದಿದೆ. ಹಾಗಂತೇಳಿ ನಮ್ಮ ಪ್ರಯತ್ನವನ್ನು ಕಡಿಮೆ ಮಾಡಲಿಕ್ಕಿಲ್ಲ. ಅವರ 13ಕ್ಕೆ ನೀವು ಕಾಯೋದು ಬೇಡ, ನಮ್ದು ಇರಬೇಕು. ಹೇಗೆ ಅಂತ ಹೇಳಿದ್ರೆ ಇವತ್ತು ಟಾಪರ್ ಬಂದಿದ್ದಾರೆ ನೋಡಿ, ನಮ್ಮಲ್ಲಿ ಕೂಡ ಒಬ್ಬ ರ್ಯಾಂಕ್ ರಾಜ್ಯಕ್ಕೆ ಬರಲಿ, ರಾಜ್ಯದಲ್ಲಿ ಪ್ರಶಸ್ತ ವಿದ್ಯಾರ್ಥಿಗಳು ನಮ್ಮಲ್ಲಿ ಮೂಡಿ ಬರಬೇಕು. ಅದರ ವಿದ್ಯಾರ್ಥಿಗಳ ನರನಾಡಿ ಗೊತ್ತಿರುವಂಥದ್ದು ಅಧ್ಯಾಪಕರಿಗೆ. ಮನೆಯಲ್ಲಿ ಕೂಡ ಹೆಚ್ಚು ಸಮಯ ಇರುವುದಿಲ್ಲ. ಮನೆ ಸಂಜೆಯ ನಂತರ ಅವರು ಊಟ ಮಾಡ್ತಾರೆ, ಮಲಗ್ತಾರೆ, ಅಷ್ಟು ಬಿಟ್ಟರೆ ಬೆಳಿಗ್ಗೆ ಬಂದು ಇಲ್ಲಿ ಸೇರಿಸಿದ್ರೆ ನಿಮ್ಮ ಜೊತೆಗೆ ಶಾಲೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ ವಿದ್ಯಾರ್ಥಿಗಳು. ಅವರ ನರನಾಡಿಯ ಎಲ್ಲ ವ್ಯವಸ್ಥೆಗಳು ಗೊತ್ತಿರುವಂಥದ್ದು ಅಧ್ಯಾಪಕರಿಗೆ, ಮುಖ್ಯೋಪಾಧ್ಯಾಯರಿಗೆ. ಹಾಗಾಗಿ ನಿಮಗೆ ಅದು ಸಾಧ್ಯ ಇದೆ, ನೀವು ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಕಾಲಕ್ಕೆ ಪೇರೆಂಟ್ಗಳನ್ನು ಕರೆದು ಅವರಲ್ಲಿ ಸಂವಾದಗಳನ್ನು ಮಾಡುವ ಮುಖಾಂತರ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಗಳನ್ನು ಒಟ್ಟು ಕೂರಿಸಿ ಸಂವಾದವನ್ನು ಮಾಡುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಬಲ ಇದ್ದಾಗ ಅದಕ್ಕಾಗಿ ಬೇರೆ ಪೂರಕವಾದಂಥ ಕಾರ್ಯಕ್ರಮ ಮಾಡುವ ಮುಖಾಂತರ ಅವರನ್ನು ಸಜ್ಜುಗೊಳಿಸುವಂಥ ಕೆಲಸ ನಮ್ಮಲ್ಲಿದೆ. ಇದನ್ನು ನೀವು ಮಾಡಿ ಎಲ್ರಿಗೂ ವಂದನೆ ಕೊಡುವ ಮೊದಲು PUC ಅವರು ಕೂಡ ಈ ರೀತಿಯಾಗಿ ಆಲೋಚನೆಗಳನ್ನು ಮಾಡಬೇಕು. ಬರುವ ವರ್ಷದಲ್ಲಿ ನಾನು ಕಳೆದ ಬಾರಿ ಹೇಳಿದ್ದೇನೆ, ಬರುವ ವರ್ಷದಲ್ಲಿ ಕನ್ನಡ ಮಾಧ್ಯಮ ಮತ್ತು PU ಕಾಲೇಜಿನವರು ಕೂಡ ಇಲ್ಲಿ ಸನ್ಮಾನ ತಗೊಳ್ಬೇಕಂತ ಕಳೆದ ಬಾರಿ ಹೇಳಿದ್ದು ನನಗೆ ನೆನಪಿದೆ. ಆದರೆ ಈ ಬಾರಿ ಕನ್ನಡ ಮಾಧ್ಯಮದಲ್ಲಿ ಇಲ್ಲಿ ಬಂದು ಸನ್ಮಾನ ತಗೊಂಡಿದ್ದಾರೆ. ಪ್ರಾಂಶುಪಾಲರೇ, ಬರುವ ವರ್ಷದಲ್ಲಿ ನೀವು ಬಂದು ಇಲ್ಲಿ ಕೂತ್ಕೊಂಡು ಸನ್ಮಾನ ತಗೊಳ್ಬೇಕು. ಅದೇ ರೀತಿ ನಿಮ್ಮ ಎಲ್ಲ ಅಧ್ಯಾಪಕರು ಕೂಡ ಬಂದು ಇಲ್ಲಿ ಸನ್ಮಾನಗಳನ್ನು ತಗೊಳ್ಳುವಂಥ ವ್ಯವಸ್ಥೆಗಳು ಆಗಬೇಕು. ಅದಕ್ಕಾಗಿ ನಿಮಗೆ ಎಲ್ಲರೂ ದೇವರು ಒಳ್ಳೇದು ಮಾಡಲಿ, ಚಾಮುಂಡೇಶ್ವರಿ ನಿಮ್ಮನ್ನು ಚೆನ್ನಾಗಿ ಇಟ್ಟಿರಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ವಿದ್ಯಾರ್ಥಿಗಳು ದೇಶಕ್ಕೆ ಸಲ್ಲುವಂಥ ಪ್ರಜೆಗಳಾಗಿ ಬಾಳಿ ಅಂತ ಹೇಳುತ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಯಶವಂತ್ ಸರ್ ಒಂದು ಶಬ್ದವನ್ನು ಹೇಳಿದ, ಮಕ್ಕಳಲ್ಲಿ ಅರಿವು ಮೂಡಬೇಕು. ನಾವು ಬಯಸೋದು ಅದೊಂದೇ. ಶಿಕ್ಷಕರಿಗೆ ಬೇಕಾಗಿರುವಂಥದ್ದು ಮಕ್ಕಳ ಅರಿವು. ಏನು ಕಲಿಸ್ತಾ ಇದ್ದೇವೆ, ಎಷ್ಟು ಕಲಿಸ್ತಾ ಇದ್ದೇವೆ, ಹೇಗೆ ಕಲಿಸ್ತಾ ಇದ್ದೇವೆ ಅನ್ನೋ ಅರಿವು ವಿದ್ಯಾರ್ಥಿಗಳಲ್ಲಿ ಬಂತು ಹೇಳಿದರೆ 100% ಫಲಿತಾಂಶ ಎನ್ನುವುದು ನೀರು ಕುಡಿದಷ್ಟು ಸುಲಭದಲ್ಲಿ ಬರ್ತದೆ. ಮಕ್ಕಳ ಸ್ಪಂದನೆ ಕಡಿಮೆ ಇರುವ ಕಾರಣ ಶಿಕ್ಷಕರು ಎಲ್ಲೋ ಒಂದು ಕಡೆ ಹಿಂದೆ ಬೀಳುವಂತಹ ಸಾಧ್ಯತೆ ಇರ್ತದೆ. ಸರ್, ನಿಮಗೆ ಸಮೂಹ ಸಂಸ್ಥೆಗಳ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಇದೀಗ ಧನ್ಯವಾದ ಸಮರ್ಪಣೆ ಭಾರತ್ PU ಕಾಲೇಜಿನ ಉಪನ್ಯಾಸಕಿಯಾದಂತಹ ಕಸ್ತೂರಿ ಮೇಡಮ್ ಅವರಿಂದ. ಮೊಗವೀರ ಸಂಘ ಮೊಗವೀರ ಪಟ್ನ ಉಳ್ಳಾಲ ಇವರ ಆಶ್ರಯದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭಕ್ಕೆ ಹಿರಿಯರು, ಗಣ್ಯರು, ಗುರುವೃಂದದವರು, ವಿದ್ಯಾರ್ಥಿಗಳು ಆಗಮಿಸಿದ್ದೀರಿ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಧನ್ಯವಾದಗಳನ್ನು ಸಮರ್ಪಿಸುವ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಯಶವಂತ ಅಮೀನ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ 4 ಶಿಕ್ಷಣ ಸಂಸ್ಥೆಗಳ ನೆಚ್ಚಿನ ಸಂಚಾಲಕರಾದ ರೋಹಿದಾಸ್ ಬಂಗೇರ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ವ್ಯಾಘ್ರ ಚಾಮುಂಡಿಯ ಆಡಳಿತ ಮುಕ್ತೇಸರರಾದ ಸುರೇಂದ್ರ ಗುರಿಕಾರ ಇವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಉಳ್ಳಾಲ ಮೊಗವೀರ ಸಂಘಕ್ಕೆ ಗೌರವಾನ್ವಿತ ವ್ಯಕ್ತಿ ಅಂತ ಖ್ಯಾತರಾದ ಸದಾನಂದ ಬಂಗೇರ ಇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ತಮಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೋರ್ವ ಹಿರಿಯರು
ಮಾಜಿ ಸಂಚಾಲಕರು, ನಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದವರು ಬಾಬು ಬಂಗೇರ, ಇವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ ದೀಪಕ್ ಉಳ್ಳಾಲ್, ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಆಡಳಿತ ಮಂಡಳಿಯ ಇನ್ನೋರ್ವ ಸದಸ್ಯರು ರಾಮದಾಸ್, ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಮೂಹ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯರು ಮತ್ತು ಪ್ರಾಂಶುಪಾಲರು ಇವರುಗಳು ಆಗಮಿಸಿದ್ದಾರೆ. ತಮಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಆಗಮಿಸಿದ್ದೀರಿ, ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿ ಪಾಸಾಗಿ ಹೆಸರು ಗಳಿಸಿದವರು. ಈ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲೆಂದು ನಾನೂ ಹಾರೈಸ್ತೇನೆ ಹಾಗೂ ತಮಗೆಲ್ಲರಿಗೂ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಸುಂದರ ನಿರೂಪಣೆಯನ್ನು ನೀಡಿರುವಂತಹ ಪ್ರೌಢಶಾಲಾ ಶಿಕ್ಷಕರಾದಂತಹ ಶ್ರೀಯುತ ತಿಪ್ಪೇಸ್ವಾಮಿ, ಇವರಿಗೂ ನನ್ನ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಸುಂದರವಾಗಿ ಸೆರೆ ಹಿಡಿದು ಬಿತ್ತರಿಸಲು ತಯಾರಾಗಿರುವಂತಹ ಮಾಧ್ಯಮ ವರ್ಗದವರು ಇವರಿಲ್ಲಿದ್ದಾರೆ ಈಗಲೂ, ಇವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಧನ್ಯವಾದ ಈ ಒಂದು ಮಾತನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.